ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ 9ರಲ್ಲಿ ಕಥೆಯನ್ನ ಮುಂದುವರಿಸೋಣ. ವಾಟ್? ಏನ್ ಮಾತನಾಡ್ತಿದ್ದೀರಾ? ಅರ್ಥವಾಗದಂತೆ ಕೇಳಿದನು ಸಿದ್ಧಾರ್ಥ್. ಎಸ್, ಅವತ್ತು ನಿಮ್ಮ ತಾಯಿ ನಮ್ಮ ಆಫೀಸಿಗೆ ಬಂದಿದ್ದರು. ಸಾಕ್ಷಿಯ ಜೊತೆ ಯಾವುದೋ ವಿಷಯದ ಬಗ್ಗೆ ತುಂಬ ಸೀರಿಯಸ್ ಆಗಿ ಮಾತನಾಡಿದರು. ಆಕೆಯ ಮಾತುಗಳಿಗೆ ಸಾಕ್ಷಿ ತುಂಬ ಹರ್ಟಾಗಿ ಅಳುತ್ತಲೇ ಇದ್ದಳು. ಆ ಸ್ಟ್ರೆಸ್ನಿಂದಲೇ ತಲೆ ಸುತ್ತಿ ಬಿದ್ದೋದಳು ಎಂದನು ವಿಕ್ರಮ್. ಮಾಮ್ ಸಾಕ್ಷಿಗೋಸ್ಕರ ಆಫೀಸಿಗೆ ಹೋಗಿದ್ಲಾ? ನಂಬಲಾಗದೆ ನೋಡಿದನೋ ಸಿದ್ಧಾರ್ಥ್. ಸಾಕ್ಷಿದು ತುಂಬ ಸೂಕ್ಷ್ಮವಾದ ಮನಸ್ಸು. ಶಿ ಡೋಂಟ್ ಡಿಸರ್ವ್ ದಟ್ ಮಚ್ ಪೈನ್. ನಿಮ್ಮ ತಾಯಿಯವರು ಸಾಕ್ಷಿಯನ್ನ ಯಾವ ವಿಷಯದಲ್ಲಿ ಪ್ರೆಜರ್ ಮಾಡುತ್ತಿದ್ದಾರೆ ಅಂತ ತಿಳಿದುಕೊಂಡು ಅವಳ ದುಃಖವನ್ನು ಹೋಗಲಾಡಿಸುವುದಕ್ಕೆ ಟ್ರೈ ಮಾಡುತ್ತೀರಾ ಅಂತ ಅಂದುಕೊಳ್ಳುತ್ತಿದ್ದೇನೆ. ಅವನು ಹೇಳಬೇಕಾಗಿರುವುದು ಹೇಳಿ ಸಿದ್ಧಾರ್ಥ್ ಕಡೆ ನೋಡಿದನು ವಿಕ್ರಮ್. ಓಕೆ ವಿಕ್ರಮ್, ಥ್ಯಾಂಕ್ಸ್ ಫಾರ್ ದಿ ಇನ್ಫೋ. ಐ ವಿಲ್ ಟೇಕ್ ಕೇರ್ ಎಂದನು ಸಿದ್ಧಾರ್ಥ್. ಓಕೆ ಸಿದ್ಧಾರ್ಥ್, ಬಾಯ್ ಎಂದು ವಿಕ್ರಮ್ ಹೊರಟು ಹೋದರೆ ಸಿದ್ಧಾರ್ಥ್ ಆಲೋಚನೆಯಲ್ಲಿ ಮುಳುಗಿ ಹೋದನು. ಮಾಮ್ಗೆ ಆಫೀಸಿಗೆ ಹೋಗಿ ಬೇರೆ ಸಾಕ್ಷಿ ಜೊತೆ ಮಾತನಾಡಬೇಕಾದ ಅವಶ್ಯಕತೆ ಏನಿದೆ? ಸಾಕ್ಷಿ ಹರ್ಟ್ ಆಗುವಷ್ಟು ಏನು ಮಾತನಾಡಿರುತ್ತಾರೆ? ಮಾಮ್ ಮಾತನಾಡಿದ 2 ದಿನಗಳಿಗೆ ಸಾಕ್ಷಿ ನನಗೆ ಡೈವರ್ಸ್ ಕೇಳಿದಳು. ಅಂದರೆ ಸಾಕ್ಷಿಯನ್ನು ಡೈವರ್ಸ್ ಕೊಡುವಂತೆ ಮಾಮ್ ಫೋರ್ಸ್ ಮಾಡಿದ್ಲಾ? ತಲೆ ತಿರುಗುತ್ತಿದೆ ಸಿದ್ಧಾರ್ಥ್ಗೆ. ಏನು ನಡೆಯುತ್ತಿದೆ ಅಂತ ಅರ್ಥವಾಗದೆ ಹುಚ್ಚು ಹಿಡಿದಂತೆ ಇದೆ ಅವನಿಗೆ. ಲೋ ಸಿದ್ದು, ವಿಕ್ರಮ್ ಏನು ಹೇಳಿದ್ನೋ? ಒಳಗಡೆಗೆ ಬರುತ್ತಾ ಕಾತುರದಿಂದ ಕೇಳಿದನು ಸುದೀಪ್. ಸುದೀಪ್ ಮಾತುಗಳೇನು ಸಿದ್ಧಾರ್ಥ್ ಕಿವಿಗೆ ಕೇಳಿಸುತ್ತಿಲ್ಲ. ಲೋ ಸಿದ್ದು, ಏನಾಯ್ತು ಕಣೋ ಎಂದು ಸಿದ್ಧಾರ್ಥ್ ಭುಜವನ್ನು ಕೈಯಿಂದ ಕದಲಿಸಿದಾಗ ಆಲೋಚನೆಗಳಿಂದ ಹೆಚ್ಚೆತ್ತು ಸುದೀಪ್ ಕಡೆ ನೋಡಿದನು. ವಿಕ್ರಮ್ ಏನ್ ಹೇಳಿದ್ನು ಕಣ? ನಾನು ಕೂಗಿದ್ದು ಕೂಡ ಕೇಳಿಸಿಕೊಳ್ಳದೆ ಏನು ಆಲೋಚನೆ ಮಾಡುತ್ತಿದ್ದೀಯಾ ಎಂದು ಕೇಳಿದನು ಸುದೀಪ್. ಅವನು ಹೇಳಿದ್ದು ಕೇಳಿ ನನ್ನ ಮೈಂಡ್ ಫುಲ್ ಬ್ಲಾಂಕ್ ಆಗೋಗಿದೆ ಕಣ. ನನ್ನ ಸುತ್ತಲೂ ಏನು ನಡೆಯುತ್ತಿದೆ ಅಂತ ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಎಂದನು ಸಿದ್ಧಾರ್ಥ್. ಲೋ, ಏನಾಯ್ತು ಕಣ? ನನಗೆ ಹುಚ್ಚೆಡಿಯುವ ಥರ ಇದೆ, ಹೇಳು ಬೇಗ ಎಂದನು ಸುದೀಪ್ ಅಯೋಮಯವಾಗಿ ನೋಡುತ್ತಾ. ಮೊದಲು ಸ್ಟ್ರಾಂಗ್ ಕಾಫಿ ಹೇಳು ಎಂದು ತಲೆ ಹಿಡಿದುಕೊಂಡಿದ್ದಾನೆ ಸಿದ್ಧಾರ್ಥ್. ಓಕೆ ಎಂದು ಫ್ಯೂನ್ ಕೈಯಲ್ಲಿ 2 ಕಾಫಿ ತರಿಸಿದನು. ಕಾಫಿ ಕುಡಿದು ಪಕ್ಕಕ್ಕೆ ಇಟ್ಟನು ಸಿದ್ಧಾರ್ಥ್. ಈಗ ಹೇಳೋ, ಏನು ನಡೆಯಿತು ಅಂತ ಎಂದು ಕೇಳಿದನು ಸುದೀಪ್. ನನ್ನ ಲೈಫ್ನಲ್ಲಿ ನಿನಗೆ ಗೊತ್ತಿಲ್ಲದೆ, ಇನ್ಫ್ಯಾಕ್ಟ್ ಯಾರಿಗೂ ಗೊತ್ತಿಲ್ಲದೆ ಒಂದು ಬಿಗ್ಗೆಸ್ಟ್ ಡಿಸಿಷನ್ ತೆಗೆದುಕೊಂಡಿದ್ದೇನೆ ಕಣ. ಬಟ್ ಈಗ ಅದು ರಾಂಗ್ ಡಿಸಿಷನ್ ಏನೋ ಅಂತ ಅನ್ನಿಸ್ತಿದೆ ಎಂದು ಹೇಳುತ್ತಿದ್ದರೆ ಸುದೀಪ್ ಟೆನ್ಷನ್ ಆಗಿ ನೋಡುತ್ತಾ, ಯಾವ ಡಿಸಿಷನ್ ಕಣ ಎಂದು ಕೇಳಿದನು. ಸಿದ್ಧಾರ್ಥ್ ಹತ್ತಿರವಾಗಬೇಕು ಅಂತ ನೋಡಿದರೆ ಸಾಕ್ಷಿ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗಿದ್ದು. ಸಾಕ್ಷಿ ಡೈವರ್ಸ್ ಕೇಳಿದ್ದು. ಇಬ್ಬರೂ ಹೋಗಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದು. ವಿಕ್ರಮ್ ಹೇಳಿದ ಮಾತುಗಳು ಫುಲ್ ಎಲ್ಲ ಹೇಳಿಬಿಟ್ಟನು ಸಿದ್ಧಾರ್ಥ್. ಅದನ್ನು ಕೇಳಿ ತಲೆ ಸುತ್ತುತ್ತಾ ಮೈಂಡ್ ಬ್ಲಾಕ್ ಆಯಿತು ಸುದೀಪ್ಗೆ. ಅಲ್ಲಿರುವ ವಾಟರ್ ಬಾಟಲ್ ತೆಗೆದುಕೊಂಡು ಮುಖಕ್ಕೆ ನೀರು ಚೆಲ್ಲಿಕೊಂಡನು. ಲೋ, ನೀವಿಬ್ರು ಸೇರಿ ನಿಮ್ಮ ಲೈಫನ್ನ ಏನ್ ಮಾಡಿದ್ರಿ ಕಣ? ನಾನು ಅಂದುಕೊಳ್ಳುತ್ತಾನೇ ಇದ್ದೆ ಯಾವುದೋ ದೊಡ್ಡ ಮ್ಯಾಟರ್ ನಡೆಯುತ್ತಿದೆ ಅಂತ. ಸಾಕ್ಷಿ ಡೈವರ್ಸ್ ಕೇಳುವುದೇನು? ನೀನು ತಕ್ಷಣವೇ ಒಪ್ಪಿಕೊಂಡು ಕೊಡುವುದೇನು? ಸಾಯಿಸಿಬಿಡಬೇಕು ನಿನ್ನನ್ನು ಎಂದು ಕೋಪವಾಗಿ ಹೇಳಿದನು ಸುದೀಪ್. ಲೋ, ಸಾಕ್ಷಿಯ ಮಾತುಗಳು ನಡವಳಿಕೆ ನೋಡಿ ನಿಜವಾಗ್ಲೂ ಆಕೆಗೆ ಇಷ್ಟವಿಲ್ಲವೇನೋ ಅಂತ ಅಂದುಕೊಂಡು ಆಕೆಗೆ ಇನ್ನೂ ನೋವು ಕೊಡಲಾರದೆ ಓಕೆ ಅಂದೆ ಕಣ. ಆದರೆ ವಿಕ್ರಮ್ ಹೇಳಿದ ಪ್ರಕಾರ ನೋಡಿದರೆ ಅಮ್ಮನ ಬಲವಂತದಿಂದಲೇ ಡೈವರ್ಸ್ ಕೇಳಿದಳೇನೋ ಅಂತ ಅನುಮಾನ ಬರ್ತಿದೆ ಎಂದನು ಸಿದ್ಧಾರ್ಥ್. ಹೌದು, ಸಾಕ್ಷಿ ನಿನ್ನ ಜೊತೆ ಯಾವತ್ತಿನಿಂದ ಸರಿಯಾಗಿ ಮಾತನಾಡುತ್ತಿಲ್ಲ ಎಂದು ಕೇಳಿದನು ಸುದೀಪ್. ಸಿದ್ಧಾರ್ಥ್ ಯೋಚಿಸುತ್ತಾ, ಮಾಮ್ ಡ್ಯಾಡಿಯ ಆನಿವರ್ಸರಿ ನೆಕ್ಸ್ಟ್ ಡೇಯಿಂದ. ಅದಕ್ಕೆ ಮುಂಚೆ ನನ್ನ ಜೊತೆ ಚೆನ್ನಾಗಿಯೇ ಇರ್ತಿದ್ಲು. ಆ ನೆಕ್ಸ್ಟ್ ಡೇಯಿಂದ ನನ್ನನ್ನು ಅವಾಯ್ಡ್ ಮಾಡುತ್ತಾ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡಿದಳು. ಅಂದರೆ ಆ ಪಾರ್ಟಿ ದಿನಾನೇ ಆಕೆ ತುಂಬ ಹರ್ಟ್ ಆಗಿರುತ್ತಾಳೆ. ಪಾರ್ಟಿಯಲ್ಲಿ ಏನು ನಡೆಯಿತು? ನೀನೇನಾದರೂ ಬೈದಾ? ಇಲ್ಲ ಕಣೋ, ನಾನೇನು ಬೈಲಿಲ್ಲ. ಆದರೆ ಗಾರ್ಡನ್ನಲ್ಲಿ ದಿವ್ಯಾ ತನ್ನನ್ನು ಹಗ್ ಮಾಡಿಕೊಂಡಿದ್ದು ನೆನಪಿಗೆ ಬಂತು ಸಿದ್ಧಾರ್ಥಿಗೆ. ಆದರೆ ಏನೋ? ಲೋ, ಅವತ್ತು ದಿವ್ಯಾ ನನ್ನನ್ನು ಹಗ್ ಮಾಡಿಕೊಂಡು ನಿಮ್ಮ ವೈಫ್ಗೆ ಡೈವರ್ಸ್ ಕೊಟ್ಬಿಡು, ನಾವು ಮದುವೆ ಮಾಡಿಕೊಳ್ಳೋಣ ಅಂದ್ಲು ಕಣೋ. ಆ ಮಾತುಗಳೇನಾದರೂ ಕೇಳಿಸಿಕೊಂಡಳೇನೋ? ಟೆನ್ಷನ್ ಆಗಿ ಹೇಳಿದನು ಸಿದ್ಧಾರ್ಥ್. ಕೇಳಿಸಿಕೊಂಡಳೇನೋ ಅಲ್ಲ ಕಣೋ, ಕೇಳಿಸಿಕೊಂಡಿದ್ದಾಳೆ.
ಅದಕ್ಕೆ ನಿನ್ನನ್ನು ಅವಾಯ್ಡ್ ಮಾಡುತ್ತಾ ಬಂದಿದ್ದಾಳೆ ಎಂದನು ಸುದೀಪ್. ಸಿದ್ಧಾರ್ಥ್ ಶಾಕಿಂಗ್ ಆಗಿ ತಲೆ ಹಿಡಿದುಕೊಂಡನು. ನಾನು ಅಂದುಕೊಳ್ಳುತ್ತಲೇ ಇದ್ದೆ, ದಿವ್ಯಳಿಂದ ನಿಮ್ಮಿಬ್ಬರ ಮಧ್ಯೆ ಡಿಸ್ಟರ್ಬೆನ್ಸ್ ಬರುತ್ತೆ ಅಂತ. ಆದರೆ ಡೈವರ್ಸ್ ತನಕ ಬರುತ್ತೆ ಅಂತ ಊಹಿಸಲಿಲ್ಲ ಎಂದನು ಸುದೀಪ್. ಸಾಕ್ಷಿ ಅಳುತ್ತಾ ತನಗೆ ಮುತ್ತು ಕೊಟ್ಟಿದ್ದು ನೆನಪಿಗೆ ಬಂದಿತು. ಅಂದರೆ ನಾನು ದಿವ್ಯಳನ್ನು ಪ್ರೀತಿಸುತ್ತಿದ್ದೇನೆ ಅಂತ ಅಂದುಕೊಂಡು ನನಗೆ ಡೈವರ್ಸ್ ಕೊಡಬೇಕು ಅಂತ ಅಂದುಕೊಂಡಳೆ ವಿನಃ ಆಕೆಗೆ ನನ್ನಂದ್ರೆ ಇಷ್ಟವಿಲ್ಲದೆ ಅಲ್ಲ. ಆ ರೀತಿ ಅಂದುಕೊಳ್ಳುತ್ತಿದ್ದಂಗೆ ಸಿದ್ಧಾರ್ಥ್ ಮನಸ್ಸು ಸಂತೋಷದಿಂದ ಗಾಳಿಯಲ್ಲಿ ತೇಲಾಡಿತು. ಅವನ ಮುಖ 1000 ವೋಲ್ಟಿನ ಬಲ್ಪಿನಂತೆ ಹೊಳೆಯಿತು. ಆದರೆ ಆಂಟಿ ಯಾಕೆ ಸಾಕ್ಷಿಯನ್ನು ಪ್ರೆಜರ್ ಇಟ್ಟರು? ಇದೆಲ್ಲ ಕ್ಲಾರಿಟಿ ಬರಬೇಕಾದರೆ ಟೈಮ್ ಹಿಡಿಯುತ್ತದೆ. ನೀನು ಮೊದಲು ಸಾಕ್ಷಿಗೆ ನಿನ್ನ ಮನಸ್ಸು ಗೊತ್ತಾಗುವ ಥರ ಮಾಡು. ಹುಚ್ಚುಡುಗಿ, ನೀನು ದಿವ್ಯಳನ್ನೇ ಪ್ರೀತಿಸುತ್ತಿದ್ದೀಯಾ ಅಂತ ಅಂದುಕೊಂಡು ಕೊರಗುತ್ತಿರುತ್ತಾಳೆ ಎಂದನು ಸುದೀಪ್. ಓಕೆ ಕಣ, ಏನು ನಡೆಯುತ್ತಿದೆ ಏನು ಅಂತ ತಿಳಿದುಕೊಳ್ಳುವ ತನಕ ಈ ವಿಷಯ ನನ್ನ ಮಧ್ಯೆನೇ ಇರಬೇಕು ಕಣ ಎಂದು ಸಂತೋಷದಿಂದ ಹೊರಗಡೆಗೆ ಹೋದನು ಸಿದ್ಧಾರ್ಥ್. ಒಂದು ಅಪಹಾರ್ಥದಿಂದ ಇಬ್ಬರು ದೂರವಾಗುವ ಪರಿಸ್ಥಿತಿ ಬಂದಿದೆ. ಹೌದು, ಇಷ್ಟಕ್ಕೂ ಆಂಟಿ ಯಾಕೆ ಅವರ ವಿಷಯದಲ್ಲಿ ಇನ್ವಾಲ್ವ್ ಆದರು? ದಿವ್ಯ ಏನಾದರೂ ಆಂಟಿಯನ್ನ ಮೀಟ್ ಮಾಡಿ ನಿಜ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡಳ? ಎಲ್ಲ ಫುಲ್ ಕನ್ಫ್ಯೂಷನ್ ಆಗಿದೆ. ಅರ್ಜೆಂಟಾಗಿ ಏನು ಅಂತ ತಿಳಿದುಕೊಳ್ಳಬೇಕು. ಆದರೆ ಹೇಗೆ ಅಂತ ಆಲೋಚಿಸುತ್ತಾ ಇದ್ದು ಬಿಟ್ಟನು ಸುದೀಪ್. ಸಿದ್ಧಾರ್ಥ್ ಮನೆಗೆ ಹೋಗುವಷ್ಟರಲ್ಲಿ ಸಾಕ್ಷಿ ಕಬೋರ್ಡ್ನಲ್ಲಿ ಬಟ್ಟೆಗಳನ್ನು ಜೋಡಿಸುತ್ತಿದ್ದಾಳೆ. ಕೈಗಳು ಕಟ್ಟಿಕೊಂಡು ಬಾಗಿಲಿಗೆ ಹೊರಗೆ ನಿಂತುಕೊಂಡು ಮುಖದಲ್ಲಿ ನಗು ಬೀರುತ್ತಾ ಅವಳನ್ನೇ ನೋಡುತ್ತಿದ್ದಾನೆ. ಬಟ್ಟೆಗಳು ಜೋಡಿಸುತ್ತಾ ಸಡನ್ ಆಗಿ ಸಿದ್ಧಾರ್ಥ್ ಕಡೆ ನೋಡಿದಳು ಸಾಕ್ಷಿ. ಸಿದ್ಧಾರ್ಥ್ ನಗುತ್ತಾ ಓರೆಯಾಗಿ ತನ್ನನ್ನೇ ನೋಡುತ್ತಿದ್ದರೆ ತಡವರಿಸಿ ನೋಟ ತಿರುಗಿಸಿಕೊಂಡು ಬಿಟ್ಟು ಫಾಸ್ಟ್ ಆಗಿ ಬಟ್ಟೆಗಳನ್ನು ಜೋಡಿಸುತ್ತಿದ್ದಾಳೆ. ಸಿದ್ಧಾರ್ಥ್ ರೆಪ್ಪೆ ಆಡಿಸದೆ ತನ್ನನ್ನೇ ನೋಡುತ್ತಿರುವುದನ್ನು ಗಮನಿಸಿ, ಏನಾಗಿದೆ ಇವರಿಗೆ ಆ ರೀತಿ ನೋಡುತ್ತಿದ್ದಾರೆ ಅಂತ ಅಂದುಕೊಳ್ಳುತ್ತಾ ನಿಧಾನವಾಗಿ ಎದ್ದು ಸಿದ್ಧಾರ್ಥ್ ಕಡೆ ನೋಡದೆ ಹೊರಗಡೆಗೆ ಹೊರಟು ಹೋಗುತ್ತಿದ್ದರೆ ಅವಳ ಕೈ ಹಿಡಿದುಕೊಂಡನು ಸಿದ್ಧಾರ್ಥ್. ಸಾಕ್ಷಿ ಟೆನ್ಷನ್ ಆಗಿ ಸಿದ್ಧಾರ್ಥ್ ಕಡೆ ನೋಡಿ ಬಿಡಿ ಎಂದಳು. ಅವನು ಅವಳನ್ನು ಹಠಾತ್ತನೆ ತನ್ನ ಹತ್ತಿರಕ್ಕೆ ಎಳೆದುಕೊಂಡರೆ ಅವನ ಎದೆಗೆ ಅಂಟಿಕೊಂಡು ಬಿಟ್ಟಿದ್ದಾಳೆ ಸಾಕ್ಷಿ. ಒಮ್ಮೆಲೆ ಅವಳ ಹೃದಯ ಬಡಿತ ಜಾಸ್ತಿಯಾಗಿ ಗಾಬರಿಯಿಂದ ದೂರ ಸರಿಯುತ್ತಿದ್ದರೆ ಅವಳ ಸೊಂಟದ ಸುತ್ತಲೂ ಕೈ ಹಾಕಿ ಅವಳ ಕಿವಿ ಹತ್ತಿರಕ್ಕೆ ಹೋಗಿ, ನಿದ್ದೆ ಮಾಡುತ್ತಿರುವಾಗ ಅಲ್ಲ ಸಾಕ್ಷಿ, ಎಚ್ಚರವಾಗಿದ್ದಾಗಲೂ ಕೂಡ ನೀನು ನನಗೆ ಕಿಸ್ ಕೊಡಬಹುದು, ನಿನ್ನನ್ನು ಯಾರೂ ತಡೆಯುವುದಿಲ್ಲ ಎಂದು ಅಸ್ಕಿ ವಾಯ್ಸ್ನಲ್ಲಿ ಹೇಳಿದನು ಸಿದ್ಧಾರ್ಥ್. ಸಿದ್ಧಾರ್ಥ್ ಮಾತುಗಳಿಗೆ ಶಾಕ್ ಆದಳು ಸಾಕ್ಷಿ. ಓ ಮೈ ಗಾಡ್, ನಿದ್ದೆ ಮಾಡುತ್ತಿರುವಾಗ ನಾನು ಅವರಿಗೆ ಕಿಸ್ ಕೊಟ್ಟಿದ್ದು ಗೊತ್ತಾಗಿದೆಯಾ? ಛೆ, ಎಷ್ಟು ಎಂಬ್ಯಾರಸಿಂಗ್ ಆಗಿದೆ. ನನ್ನ ಬಗ್ಗೆ ಏನಂದುಕೊಳ್ಳುತ್ತಿದ್ದಾರೋ ಏನೋ ಎಂದು ಟೆನ್ಷನ್ ಆಗಿ ಸಿದ್ಧಾರ್ಥ್ ಕಡೆ ನೋಡಿ, ಐಮ್ ಸಾರಿ ಸಿದ್ದು, ನಿಮ್ಮನ್ನ ಆ ರೀತಿ ಗಾಯಗಳಿಂದ ನೋಡಿದ ದುಃಖದಲ್ಲಿ ಆ ರೀತಿ ನಡೆದೋಯ್ತು ಎಂದಳು ತಡವರಿಸುತ್ತಾ. ಸಾರಿನಾ? ಸಾರಿ ಯಾಕೆ ಸಾಕ್ಷಿ? ಸಾಕ್ಷಿ ಕಿವಿಯನ್ನು ತುಟಿಗಳಿಂದ ಟಚ್ ಮಾಡುತ್ತಾ ನಿಧಾನವಾಗಿ ಕೇಳಿದನು ಸಿದ್ಧಾರ್ಥ್. ಸಿದ್ಧಾರ್ಥ್ ಉಸಿರು ಅವಳಿಗೆ ಬೆಚ್ಚಗೆ ತಗಲುತ್ತಿದ್ದರೆ ಕಣ್ಣು ಮುಚ್ಚಿಕೊಂಡು ಹಾಗೆಯೇ ಸೈಲೆಂಟ್ ಆಗಿ ಇದ್ದು ಬಿಟ್ಟಳು ಸಾಕ್ಷಿ. ಅವಳ ಮೈಮೇಲೆ ಸೋರುತ್ತಿರುವ ಬೆವರು, ಸೂಪರ್ ಫಾಸ್ಟ್ ಆಗಿ ಒಡೆದುಕೊಳ್ಳುತ್ತಿರುವ ಅವಳ ಹೃದಯ, ಅವಳು ಟೆನ್ಷನ್ ಪಡುತ್ತಿದ್ದಾಳೆ ಅಂತ ಹೇಳದೇ ಹೇಳುತ್ತಿದ್ದಾವೆ. ಏನಾಯ್ತು ಸಾಕ್ಷಿ, ಯಾಕೆ ಅಷ್ಟೊಂದು ಟೆನ್ಷನ್ ಪಡ್ತಿದೀಯಾ? ಅವಳನ್ನ ಬಿಟ್ಟು ಕೈಗಳು ಕಟ್ಟಿಕೊಂಡು ಸಾಕ್ಷಿ ಮುಖವನ್ನು ದಿಟ್ಟಿಸಿ ನೋಡುತ್ತಿದ್ದಾನೆ. ನಾನು ಹೋಗ್ಬೇಕು, ಅಡುಗೆ ಮಾಡಬೇಕು. ಮುಖದ ಮೇಲಿರುವ ಬೆವರನ್ನು ಆತುರಾತುರವಾಗಿ ಒರೆಸಿಕೊಳ್ಳುತ್ತಾ ಹೇಳಿದಳು ಸಾಕ್ಷಿ. ಸರಿ ಹೋಗು ಎಂದನು ಸಣ್ಣದಾಗಿ ಸ್ಮೈಲ್ ಕೊಡುತ್ತಾ. ಸಿದ್ಧಾರ್ಥ್ ಹೇಳುವುದೇ ತಡ, ಓಡುವ ನಡಿಗೆಯಲ್ಲಿ ನಡೆದುಕೊಳ್ಳುತ್ತಾ ಹೊರಗಡೆಗೆ ಓಡಿದಳು ಸಾಕ್ಷಿ. ಸಿದ್ಧಾರ್ಥ್ ತನ್ನಲ್ಲೇ ತಾನೇ ಮುಗುಳ್ನಗುತ್ತಾ ಬೆಡ್ ಮೇಲೆ ಕುಳಿತುಕೊಂಡಿದ್ದಾನೆ. ನಾನು ಹತ್ತಿರವಾಗಿ ಇದ್ದರೆ ಆಕೆಯಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ ಆಗಲಿ, ಟಚ್ ಮಾಡುತ್ತಿದ್ದರೆ ಬೇಸರವಾಗಲಿ, ಅಸಹ್ಯಿಸಿಕೊಳ್ಳುವುದಾಗಲಿ ಏನೂ ಇಲ್ಲ. ನನ್ನ ಟಚ್ಚನ್ನು ಆಕೆ ಫೀಲ್ ಆಗುತ್ತಿದ್ದಾಳೆ. ಮಿಸ್ಸಸ್ ಸಾಕ್ಷಿ ಸಿದ್ಧಾರ್ಥ್, ನಿನ್ನ ಗಂಡನಲ್ಲಿ ನೀನು ಇಲ್ಲಿಯ ತನಕ ನೋಡದ ಹೊಸ ಹ್ಯಾಂಗಲ್ ನೋಡುತ್ತಿದ್ದೀಯ. ಗೆಟ್ ರೆಡಿ ಫಾರ್ ಇಟ್ ಅಂತ ಅಂದುಕೊಳ್ಳುತ್ತಾ ಬೆಡ್ ಮೇಲೆ ಮಲಗಿಕೊಂಡನು. ಸುಧಾ ಜೊತೆ ಅಡುಗೆ ಮಾಡುತ್ತಿರುವ ಸಾಕ್ಷಿ ಮನಸ್ಸು ಸಿದ್ಧಾರ್ಥ್ ಆಲೋಚನೆಗಳಿಂದ ತುಂಬಿ ಹೋಗಿದೆ. ಯಾವತ್ತೂ ಇಲ್ಲದಿದ್ದು ಇವತ್ತು ಯಾಕೆ ಸಿದ್ಧಾರ್ಥ್ ಈ ರೀತಿ ಪ್ರವರ್ತಿಸುತ್ತಿದ್ದಾನೆ? ಅವರು ನನ್ನ ಜೊತೆ ಆ ರೀತಿ ಪ್ರವರ್ತಿಸುತ್ತಿದ್ದರೆ ನಾನು ಯಾಕೆ
ಏನು ಅನ್ನದೆ ಬೊಂಬೆ ಥರ ಪ್ರೀಸ್ ಆಗಿಬಿಟ್ಟೆ. ಓ ಮೈ ಗಾಡ್, ಅವರ ಜೊತೆ ಸ್ವಲ್ಪ ಹುಷಾರಾಗಿ ಇರಬೇಕು ಅಂತ ಆಲೋಚಿಸುತ್ತಿರುವ ಸಾಕ್ಷಿ ಸುಧಾ ಕೂಗಿಗೆ ಈ ಲೋಕಕ್ಕೆ ಬಂದಳು. ಏನು ಆಲೋಚನೆ ಮಾಡ್ತಿದೀಯಾ ಅಷ್ಟೊಂದು? ನಮ್ಮ ಸಿದ್ದು ಬಗ್ಗೆನೇನಾ? ಇಲ್ಲಿ ಇದ್ದು ಆಲೋಚನೆ ಮಾಡುವ ಬದಲು ನಿನ್ನ ಗಂಡನ ಬಳಿಯೇ ಇರಬಹುದಲ್ವಾ ಎಂದಳು ನಗುತ್ತಾ. ಅಯ್ಯೋ, ಅದೇನೂ ಇಲ್ಲ ಅತ್ತೆ ಎಂದಳು ನಿಧಾನವಾಗಿ. ನನಗೆ ಗೊತ್ತು ಬಿಡು, ಇಷ್ಟು ದಿನ ದೂರ ಇದ್ದೆ ಅಲ್ವಾ, ನಿನ್ನ ಗಂಡನನ್ನು ತುಂಬ ಮಿಸ್ ಆಗಿರ್ತೀಯ ಅಲ್ವಾ ಎಂದಳು ಸುಧಾ. ಸಾಕ್ಷಿ ಮೌನವಾಗಿ ಇದ್ದಿದ್ದರಿಂದ ಸುಧಾ ತನ್ನಲ್ಲಿ ತಾನೇ ಮುಗುಳ್ನಗುತ್ತಾ ಅಡುಗೆ ಮಾಡುತ್ತಿದ್ದಾಳೆ. ಸ್ವಲ್ಪ ಸಮಯದ ನಂತರ ಎಲ್ಲರೂ ಊಟಕ್ಕೆ ಕುಳಿತುಕೊಂಡಿದ್ದಾರೆ. ಸಾಕ್ಷಿ ಮುಜುಗರದಿಂದಲೇ ಸಿದ್ಧಾರ್ಥ್ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾಳೆ. ಸಿದ್ಧಾರ್ಥ್ ಎದುರಿಗೆ ಬಂದು ಕುಳಿತುಕೊಂಡಿರುವ ಸುಮಿತ್ರಾಳನ್ನು ನೋಡುತ್ತಾ, ನಿನ್ನ ಮನಸ್ಸಿನಲ್ಲಿ ಏನಿದೆ ಮಾವ್? ಸಾಕ್ಷಿಯನ್ನು ನನ್ನನ್ನು ಬೇರೆ ಮಾಡಬೇಕು ಅಂತ ನೋಡ್ತಿದೀಯಾ? ಅದೇ ನಿಜ ಆದರೆ ಈ ವಿಷಯದಲ್ಲಿ ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ. ತಿಳಿದುಕೊಳ್ಳುತ್ತೇನೆ, ಎಲ್ಲ ತಿಳಿದುಕೊಳ್ಳುತ್ತೇನೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡನು. ಏನಾಯಿತು ಸಿದ್ದು, ತಿನ್ನದೆ ಏನು ಯೋಚನೆ ಮಾಡುತ್ತಿದ್ದೀಯಾ? ತಿನ್ನೋ ಎಂದಳು ಸುಮಿತ್ರಾ. ಹಾ ಮಾಮ್. ತಿನ್ನುವುದು ಮುಗಿಸಿ ಮೇಲಕ್ಕೆ ಹೊರಟು ಹೋದನು. ರೂಮಿನೊಳಕ್ಕೆ ಹೋಗಬೇಕು ಅಂದ್ರೇ ಟೆನ್ಷನ್ ಆಗಿ ಇದೆ ಸಾಕ್ಷಿಗೆ. ಏನೂ ಕೆಲಸ ಇಲ್ಲದಿದ್ದರೂ ಒರೆಸಿರುವ ಡೈನಿಂಗ್ ಟೇಬಲ್ನನ್ನು ಮತ್ತೆ ಒರೆಸುತ್ತಾ, ಜೋಡಿಸಿರುವವನ್ನು ಮತ್ತೆ ಜೋಡಿಸುತ್ತಿರುವ ಸಾಕ್ಷಿಯನ್ನು ವಿಚಿತ್ರವಾಗಿ ನೋಡುತ್ತಾ, ಇನ್ನೂ ಇಲ್ಲೇನು ಮಾಡ್ತಿದೀಯಾ? ಸಿದ್ದು ನಿನಗೋಸ್ಕರ ಎದುರು ನೋಡುತ್ತಿರುತ್ತಾನೆ, ರೂಮಿನೊಳಕ್ಕೆ ಹೋಗು ಎಂದಳು ಸುಶೀಲಾ. ಸಾಕ್ಷಿ ಸಪ್ಪಗೆ ನಿಧಾನವಾಗಿ ರೂಮಿನೊಳಕ್ಕೆ ಬಂದಳು. ಡೋರ್ ತೆಗೆದ ತಕ್ಷಣ ಸಿದ್ಧಾರ್ಥ್ ಮಲಗಿಕೊಂಡಿರುವುದು ಕಾಣಿಸಿತು. ಅಮ್ಮಯ್ಯ, ಮಲ್ಕೊಂಡಿದ್ದಾರೆ ಎಂದು ನಿಧಾನವಾಗಿ ಸೌಂಡ್ ಬರದೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಕೊಂಡು ಬೆಡ್ಶೀಟ್ ಗುಬರಾಕಿಕೊಂಡಳು. ಕೆಲವು ಕ್ಷಣಗಳ ನಂತರ ತನ್ನ ಸೊಂಟದ ಮೇಲೆ ಏನೋ ಭಾರ ಬಿದ್ದಂಗೆ ಅನ್ನಿಸಿ ನಿಧಾನವಾಗಿ ಬೆಡ್ಶೀಟ್ ತೆಗೆದು ನೋಡಿದಳು. ಸಿದ್ಧಾರ್ಥ್ ಕೈ ಅವಳ ಸೊಂಟದ ಮೇಲೆ ಇರುವುದು ನೋಡಿ, ಇವರು ನನ್ನನ್ನು ಪ್ರಶಾಂತವಾಗಿ ಮಲಗುವುದಕ್ಕೆ ಬಿಡುವ ಥರ ಇಲ್ಲ ಅಂತ ಅಂದುಕೊಳ್ಳುತ್ತಾ ನಿಧಾನವಾಗಿ ಅವನ ಕೈ ತೆಗೆಯುತ್ತಿದ್ದರೆ, ಏನು ಮಾಡ್ತಿದೀಯಾ ಎಂದ ಸಿದ್ಧಾರ್ಥ್ ವಾಯ್ಸ್ ಕೇಳಿಸಿ ಬೆಚ್ಚಿ ಬಿದ್ದು ಅವನ ಕಡೆ ತಿರುಗಿದಳು. ಏನು ಮಾಡ್ತಿದೀಯಾ ಎಂದನು ಮತ್ತೆ ಸಾಕ್ಷಿ ಕೈಯಲ್ಲಿರುವ ತನ್ನ ಕೈಯನ್ನು ನೋಡುತ್ತಾ. ಸಾಕ್ಷಿ ಗಾಬರಿಯಿಂದ ಅವನ ಕೈಯನ್ನು ಬಿಟ್ಟು, ನಿಮ್ಮ ಕೈ, ನನ್ನ ಸೊಂಟ, ಕೈ ಅಂತ ಸಂಬಂಧವಿಲ್ಲದೆ ಏನೇನೋ ಮಾತನಾಡುತ್ತಿದ್ದರೆ ಸಿದ್ಧಾರ್ಥ್ ಮುಗುಳ್ನಕ್ಕಿ, ಕೈ ಹಾಕಿದರೆ ತಪ್ಪೇನು ಎಂದನು ರೊಮ್ಯಾಂಟಿಕ್ ಆಗಿ ನೋಡುತ್ತಾ. ಆ ಮಾತುಗಳಿಗೆ ಹವಕ್ಕಾಗಿ, ನನಗೆ ಅನ್ಕಂಫರ್ಟಬಲ್ ಆಗಿ ಇದೆ ಎಂದಳು ನಿಧಾನವಾಗಿ. ಯಾಕೆ ಅನ್ಕಂಫರ್ಟಬಲ್? ನಾವು ಗಂಡ ಹೆಂಡ್ತೀನೇ ಅಲ್ವಾ ಎಂದನು. ನಾವು ಗಂಡ ಹೆಂಡ್ತೀನೇ, ಆದರೆ ನಾವು ಯಾವತ್ತೂ ಆ ರೀತಿ ಇರಲಿಲ್ಲ. ಆ್ಯಂಡ್ ಇನ್ನು ಸ್ವಲ್ಪ ದಿನಗಳಲ್ಲಿ ನಮ್ಮ ಮಧ್ಯೆ ಇರುವ ಸಂಬಂಧ ಮುರಿದೋಗುತ್ತೆ. ಈ ಟೈಮಲ್ಲಿ ನೀವು ಈ ರೀತಿ ಬಿಹೇವ್ ಮಾಡುವುದು ಕರೆಕ್ಟ್ ಅಲ್ಲ ಎಂದಳು ನಿಧಾನವಾಗಿ. ನೀನು ಹೇಳುತ್ತಿರುವುದು ನಿಜಾನೇ, ಆದರೆ ನಾವು ಮದುವೆಯಾಗಿ ಸುಮಾರು 5 ಮಂತ್ಸ್ ಆಗ್ತಿದೆ. ಆದರೂ ನಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ ಅಂದರೆ ಎಲ್ಲರೂ ನನ್ನನ್ನು ತಪ್ಪಾಗಿ ತಿಳ್ಕೊತಾರೆ ಅಲ್ವಾ? ಅದಕ್ಕೆ ತಪ್ಪಾಗಿ ತಿಳ್ಕೋಬಾರ್ದು ಅಂದರೆ ನಾವಿಬ್ಬರೂ ತಪ್ಪು ಮಾಡಿಬಿಡಬೇಕು ಎಂದನು ನಗುವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ. ಸಾಕ್ಷಿ ತಬ್ಬಿಬ್ಬಾಗಿ ನೋಡುತ್ತಾ, ಏನು ತಪ್ಪು ಎಂದಳು. ಸಿದ್ಧಾರ್ಥ್ ಹಠಾತ್ತನೆ ಅವಳ ಮೇಲಕ್ಕೆ ಹೋಗಿ ಅವನ ದೇಹ ಅವಳಿಗೆ ಟಚ್ ಆಗದಂತೆ ಅವಳ ಎರಡೂ ಬದಿಗಳಲ್ಲಿ ತನ್ನ ಕೈಗಳನ್ನು ಇಟ್ಟನು. ಸಾಕ್ಷಿ ಕಣ್ಣುಗಳು ಶಾಕ್ನಿಂದ ದೊಡ್ಡವೂ ಆಗಿ ಹೃದಯ ಬಡಿತದ ವೇಗ ಹೆಚ್ಚಾಗಿ ಮೈಯೆಲ್ಲ ಬೆವರುವುದಕ್ಕೆ ಸ್ಟಾರ್ಟ್ ಆಗಿದೆ. ಅವಳನ್ನು ಮತ್ತಾಗಿ ನೋಡುತ್ತಾ, ಈ ತಪ್ಪೆ ಎಂದನು. ಏನು ಮಾತನಾಡ್ತಿದ್ದೀರಾ ನೀವು ಎಂದಳು ನಡುಗುವ ಸ್ವರದಲ್ಲಿ. ನಿಜಾನೇ, ಇನ್ನೂ ಸ್ವಲ್ಪ ದಿನಗಳ ಕಾಲ ನಾವಿಬ್ಬರು ಗಂಡ ಹೆಂಡ್ತೀನಿ ಅಲ್ವಾ, ತಪ್ಪು ಮಾಡುವುದರಲ್ಲಿ ತಪ್ಪೇನೂ ಇಲ್ಲ ಎನ್ನುತ್ತಾ ಅವಳ ಮುಖದ ಹತ್ತಿರಕ್ಕೆ ಅವನ ಮುಖವನ್ನು ತಂದರೆ ಹೃದಯ ನಿಂತಷ್ಟು ಕೆಲಸವಾಯಿತು ಸಾಕ್ಷಿಗೆ. ಹಠಾತ್ತನೆ ಸಿದ್ಧಾರ್ಥನನ್ನು ತಳ್ಳಿ ಬಾಲ್ಕನಿ ಕಡೆ ಓಡಿದಳು. ಸಿದ್ಧಾರ್ಥ್ ನಗುತ್ತಾ ಅವಳ ಕಡೆ ಹೆಜ್ಜೆಗಳು ಹಾಕಿದನು. ಕೆಳಗಡೆ ಕುಳಿತುಕೊಂಡು ಸೆರಗನ್ನು ತಲೆಗೆ ಒಚ್ಚಿಕೊಂಡು ಅಮಾಯಕವಾಗಿ ನೋಡುತ್ತಿರುವ ಅವಳ ಮುಂದಕ್ಕೆ ಹೋಗಿ ಬಾಲ್ಕನಿ ರೇಲಿಂಗ್ಗೆ ಒರಗಿ ಕೈ ಕಟ್ಟಿಕೊಂಡು ನಿಂತುಕೊಂಡನು. ಸಾಕ್ಷಿ ತಲೆ ಮೇಲೆ ಕೆತ್ತಿ, ಏನಾಗಿದೆ ನಿಮಗೆ ಇವತ್ತು? ಏನೇನು ಮಾತನಾಡ್ತಿದ್ದೀರಾ? ಕುಡಿದು ಬಂದಿದ್ದೀರಾ ಎಂದು ಕೇಳಿದಳು ಅನುಮಾನದಿಂದ ನೋಡುತ್ತಾ. ಇಲ್ಲ, ಬೋರ್ ಹೊಡೆಯುತ್ತಿದೆ ಅಂತ ಸುಮ್ಮನೆ ತಮಾಷೆ ಮಾಡಿದೆ.
ನಾನೇನು ಮಾಡುವುದಿಲ್ಲ ಬಿಡು, ಬಾ ಒಳಗಡೆ ಮಲ್ಕೋ ಎಂದನು ನಗುತ್ತಾ. ನಾನು ಬರುವುದಿಲ್ಲ, ಇಲ್ಲೇ ಮಲಗಿಕೊಳ್ಳುತ್ತೇನೆ ಎಂದಳು ಮೂತಿ ಮುನಿಸಿಕೊಳ್ಳುತ್ತಾ. ಹೇಳ್ದೆ ಅಲ್ವಾ ಏನೂ ಮಾಡುವುದಿಲ್ಲ ಅಂತ, ಬಾ ಎಂದನು. ಆದರೂ ಸಾಕ್ಷಿ ಮೌನವಾಗಿ ನೋಡುತ್ತಿದ್ದರೆ, ಹೇಳಿದ್ರೆ ಕೇಳೋದಿಲ್ಲ ಅಲ್ವಾ ಎನ್ನುತ್ತಾ ಅವಳನ್ನು ಕೈಗಳಲ್ಲಿ ಎತ್ತುಕೊಂಡು ಬಂದು ಬೆಡ್ ಮೇಲೆ ಬೀಳಿಸಿದನು. ಸಾಕ್ಷಿ ಶಾಕಿಂಗ್ ಆಗಿ ನೋಡುತ್ತಿದ್ದರೆ ಅವಳ ಪಕ್ಕದಲ್ಲಿ ಮಲಗಿಕೊಂಡನು. ನಾಳೆ ನಮ್ಮಿಬ್ಬರಿಗೆ ತುಂಬ ಇಂಪಾರ್ಟೆಂಟ್ ದಿನ, ಸೊ ನಾಳೆ ಕೂಡ ಆಫೀಸಿಗೆ ರಜೆ ಆಗಿಬಿಡು, ಈಗ ಪ್ರಶಾಂತವಾಗಿ ಮಲ್ಕೋ ಎಂದು ಮತ್ತೊಂದು ಕಡೆಗೆ ತಿರುಗಿ ಮಲಗಿಕೊಂಡನು. ಸಾಕ್ಷಿ ಅಯೋಮಯವಾಗಿ ನೋಡುತ್ತಾ, ಅಷ್ಟೊಂದು ಇಂಪಾರ್ಟೆಂಟ್ ಏನಿದೆ? ಒಂದು ವೇಳೆ ಡೈವರ್ಸ್ ಬಂದ್ಬಿಟ್ಟೈತಾ? ನಾಳೆನೇ ಹಿಯರಿಂಗ್ ಡೇಟಾ? ಹೃದಯದಲ್ಲಿ ಸಿಡಿಲು ಬಡಿದಂಗಾಯಿತು. ಅಷ್ಟರಲ್ಲೇ ಆ ರೀತಿ ಆಗಿರುವುದಿಲ್ಲ ಬಿಡು, ಟೈಮ್ ಹಿಡಿಯುತ್ತದೆ ಅಂತ ಹೇಳಿದ್ರಲ್ವಾ, ಏನು ಅಂತ ನಾಳೆ ಗೊತ್ತಾಗುತ್ತದೆ ಬಿಡು ಅಂತ ಅಂದುಕೊಳ್ಳುತ್ತಾ ಸಿದ್ಧಾರ್ಥ್ ಕಡೆ ನೋಡಿದಳು. ನೀವು ನನ್ನ ಜೊತೆ ವಿನೋದವಾಗಿದ್ದರೆ ತುಂಬ ಚೆನ್ನಾಗಿದೆ, ಅದು ನಿಜ ಆದರೆ ಚೆನ್ನಾಗಿರ್ತಿತ್ತು ಅಂತ ಸಹ ಅನಿಸುತ್ತಿದೆ. ಆದರೆ ನನ್ನ ಆಸೆ ಕನಸಿನಲ್ಲಿ ಸಹ ನಿಜ ಆಗುವುದಿಲ್ಲ ಅಲ್ವಾ? ದುಃಖದಿಂದ ನಿಟ್ಟುಸಿರು ಬಿಡುತ್ತಾ ನಿದ್ದೆಗೆ ಜಾರಿಕೊಂಡಳು. ಸ್ವಲ್ಪ ಸಮಯದ ನಂತರ ಸಾಕ್ಷಿ ಕಡೆ ತಿರುಗಿದನು ಸಿದ್ಧಾರ್ಥ್. ಹುಚ್ಚಿ, ನಿನಗೆ ನೀನೇ ಏನೇನು ಊಹಿಸಿಕೊಂಡು ಬೆದರಿಕೆಗಳಿಗೆ ಹೆದರಿಕೊಂಡು ನೀನು ದುಃಖ ಪಡುತ್ತಾ ನನಗೂ ನೋವು ಕೊಡ್ತೀಯಾ? ಅದಕ್ಕೆ ಸರ್ಪ್ರೈಸ್ಗೆ ಮೊದಲು ಸಣ್ಣ ಶಾಕ್. ಅವಳನ್ನೇ ನೋಡುತ್ತಾ ಮಲಗಿಕೊಂಡನು. ಟಿಫನ್ ಮಾಡಿ ಹಾಲ್ನಲ್ಲಿ ಕುಳಿತುಕೊಂಡಿದ್ದಾರೆ ಎಲ್ಲರೂ. ಸುಮಿತ್ರಾಗೆ ಫೋನ್ ಬಂದಿದ್ದರಿಂದ ಗಾಬರಿಯಿಂದ ಹೊರಗಡೆಗೆ ಹೋಗಿ ಮಾತನಾಡಿ ಒಳಗಡೆಗೆ ಬಂದಳು. ರೀ, ನನ್ನ ಫ್ರೆಂಡ್ ಅನುರಾಧ ಹತ್ತಿರಕ್ಕೆ ಹೋಗ್ತಿದ್ದೀನಿ ಎಂದು ಕೃಷ್ಣಪ್ರಸಾದ್ ರವರಿಗೆ ಹೇಳಿ ಸೋಫಾದಲ್ಲಿ ಕುಳಿತುಕೊಂಡಿರುವ ಸಿದ್ಧಾರ್ಥ್ ಸಾಕ್ಷಿಯ ಕಡೆ ನೋಡುತ್ತಾ ಹೊರಗಡೆಗೆ ಹೋಗಿ ಡ್ರೈವರ್ನನ್ನು ಕರೆದುಕೊಂಡು ಕಾರಿನಲ್ಲಿ ಹೊರಟು ಹೋದಳು. ಸಾಕ್ಷಿ, ಲೆಟ್ಸ್ ಗೋ ಎಂದನು ಸಿದ್ಧಾರ್ಥ್ ಸೋಫಾದ ಮೇಲಿಂದ ಎದ್ದೇಳುತ್ತಾ. ಸರಿ ರೀ ಎನ್ನುತ್ತಾ ಅವನ ಜೊತೆ ನಡೆದಳು ಸಾಕ್ಷಿ. ಕಾರಿನಲ್ಲಿ ಕುಳಿತುಕೊಂಡು, ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಎಂದು ಕೇಳಿದಳು ಸಾಕ್ಷಿ. ವೆಯ್ಟ್, ಯು ವಿಲ್ ಗೆಟ್ ಟು ನೋ ಎಂದನು ಕಾರ್ ಸ್ಟಾರ್ಟ್ ಮಾಡುತ್ತಾ. ಸ್ವಲ್ಪ ಸಮಯಕ್ಕೆ ಕಾರ್ ಲಾಯರ್ ಆಫೀಸ್ ಮುಂದೆ ನಿಂತಿತು. ಸಾಕ್ಷಿ ಟೆನ್ಷನ್ ಪಡುತ್ತಾ ಸಿದ್ಧಾರ್ಥ್ ಕಡೆ ನೋಡಿದಳು. ಏನು ಆ ರೀತಿ ನೋಡ್ತಿದೀಯಾ, ನಡಿ ಎನ್ನುತ್ತಾ ಕಾರು ಇಳಿದನು ಸಿದ್ಧಾರ್ಥ್. ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದಿದ್ದಾರೆ? ನಮ್ಮ ಬಂಧಕ್ಕೆ ಇವತ್ತೇ ಲಾಸ್ಟ್ ಡೇನಾ? ಸಾಕ್ಷಿ ಹೃದಯದಲ್ಲಿ ರೈಲುಗಳು ಓಡುತ್ತಿದ್ದರೆ ದುಃಖದಿಂದ ಕಾರು ಇಳಿದ ಸಾಕ್ಷಿ ಕೈ ಹಿಡಿದುಕೊಂಡು ಸಿದ್ಧಾರ್ಥ್ ಲಾಯರ್ ರೂಮಿನೊಳಕ್ಕೆ ಕರೆದುಕೊಂಡು ಬಂದನು. ಅಲ್ಲಿ ಲಾಯರ್ ಜೊತೆ ಮಾತನಾಡುತ್ತಿರುವ ಸುಮಿತ್ರಾಳನ್ನು ನೋಡಿ ಶಾಕಿಂಗ್ ಆಗಿ ಸಿದ್ಧಾರ್ಥ್ ಕಡೆ ನೋಡಿದಳು ಸಾಕ್ಷಿ. ಮೇಡಮ್, ನಿಮ್ಮ ಮಗ ಎಂದು ಲಾಯರ್ ಚೇರ್ ಮೇಲಿಂದ ಎದ್ದೇಳಿದ್ದರಿಂದ ಸುಮಿತ್ರಾ ಒಮ್ಮೆಲೆ ಶಾಕ್ ಆಗಿ ಹಿಂದಕ್ಕೆ ತಿರುಗಿ ನೋಡಿದಳು. ಮಾಮ್, ನೀನೇನು ಇಲ್ಲಿ ಎಂದು ಕೇಳಿದನು ಕೈಗಳು ಕಟ್ಟಿಕೊಂಡು ನೇರವಾಗಿ ನೋಡುತ್ತಾ. ಅದು ಸಿದ್ದು, ನೀನೇನು ಇಲ್ಲಿ ತಡವರಿಸುತ್ತಾ ಕೇಳಿದಳು. ನಾನು ಕೇಳಿದ್ದಕ್ಕೆ ನೀನಿನ್ನೂ ಉತ್ತರ ಕೊಡಲೇ ಇಲ್ಲ ಮಾಮ್ ಎಂದನು ಸ್ವಲ್ಪ ಸೀರಿಯಸ್ ಆಗಿ. ಸಾಕ್ಷಿ ಕ್ವೆಶನ್ ಮಾರ್ಕ್ ಫೇಸ್ನಿಂದ ನೋಡುತ್ತಿದ್ದಾಳೆ. ಅದು ನಮ್ಮ ಫ್ರೆಂಡ್ದು ಒಂದು ಇಶ್ಯೂ ಇದ್ದರೆ ಅದರ ಬಗ್ಗೆ ಬಂದೆ ಕಣೋ ಎಂದಳು ಗಾಬರಿ ಅಡಗಿಸಿಕೊಂಡು. ನೀನು ಯಾಕೆ ಬಂದೆ ಅಂತ ನಾನು ಹೇಳ್ತೀನಿ ಮಾಮ್ ಎಂದು ಸಿದ್ಧಾರ್ಥ್ ಆಕೆಯ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದನು. ನಿಜ ಗೊತ್ತಾಗ್ಬಿಟ್ಟೈತಾ ಏನು ಅಂತ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಟೆನ್ಷನ್ನಾಗಿ ನೋಡುತ್ತಿರುವ ಸುಮಿತ್ರಾಳನ್ನು ನೋಡುತ್ತಾ, ನಿನ್ನ ಮಗ ಸೊಸೆ ಡೈವರ್ಸ್ ಕ್ಯಾನ್ಸಲ್ ಮಾಡಿಕೊಳ್ಳುತ್ತಿದ್ದಾರೆ ಅನ್ನುವ ಸತ್ಯವನ್ನು ಸಹಿಸಿಕೊಳ್ಳಲಾಗದೆ ಬಂದೆ ಅಲ್ವಾ ಎಂದು ಸಿದ್ಧಾರ್ಥ್ ಹೇಳಿದ ತಕ್ಷಣ ಸುಮಿತ್ರಾ ಕಾಲ ಕೆಳಗಿನ ಭೂಮಿ ಕಂಪಿಸಿದಂತೆ ಆಯಿತು. ಶಾಕ್ನಿಂದ ಕಣ್ಣುಗಳು ದೊಡ್ಡವಾದವು. ಡೈವರ್ಸ್ ಕ್ಯಾನ್ಸಲ್ ಅಂತಿದ್ದಾರೆ ಏನು? ಸಾಕ್ಷಿ ಶಾಕಿಂಗ್ ಆಗಿ ನೋಡುತ್ತಿದ್ದಾಳೆ. ಡೈವರ್ಸ್ ಏನಪ್ಪ, ಏನು ಮಾತನಾಡ್ತಿದೀಯಾ ಎಂದು ಹೇಳುತ್ತಿರುವ ಸುಮಿತ್ರಾಳನ್ನು ಸೀರಿಯಸ್ ಆಗಿ ನೋಡುತ್ತಾ, ಸ್ಟಾಪ್ ಇಟ್ ಮಾಮ್ ಎಂದು ಗಟ್ಟಿಯಾಗಿ ಕಿರ್ಚಿದನು. ನನಗೆ ನಿಜ ಫುಲ್ ಗೊತ್ತಾಗ್ಬಿಟ್ಟಿದೆ. ಲಾಯರ್ ಕೈಯಲ್ಲಿ ನಿನಗೆ ಫೋನ್ ಮಾಡಿಸಿದ್ದು ನಾನೇ ಎಂದು ಹೇಳಿದ ತಕ್ಷಣ ಸುಮಿತ್ರಾ ಅಯೋಮಯವಾಗಿ ಲಾಯರ್ ಕಡೆ ನೋಡಿದರೆ, ಸಾರಿ ಮೇಡಮ್ ಎಂದು ತಲೆ ಬಗ್ಗಿಸಿಕೊಂಡನು ಲಾಯರ್. ಲಾಯರ್ ಅವರೇ, ನೀವು ಸ್ವಲ್ಪ ಹೊತ್ತು ಹೊರಗಡೆಗೆ ಹೋಗಿ ಎಂದು ಹೇಳಿದ್ದರಿಂದ ಸರಿ ಸಿದ್ಧಾರ್ಥ್ರವರೇ ಎಂದು ಫಾಸ್ಟಾಗಿ ಹೊರಗಡೆಗೆ ಹೊರಟು ಹೋದನು ಲಾಯರ್. ಮಾಮ್, ನಾನು ಕೆಲವೊಂದು ವಿಷಯಗಳು ತಿಳಿದುಕೊಳ್ಳಬೇಕು, ಪ್ಲೀಸ್ ಟೆಲ್ ದಿ ಟ್ರೂತ್ ಎಂದನು ಸಿದ್ಧಾರ್ಥ್ ನೇರವಾಗಿ ನೋಡುತ್ತಾ. ಸುಮಿತ್ರಾ ಮೌನವಾಗಿ ನೋಡುತ್ತಾ ಎದ್ದು ಬಿಟ್ಟಳು.
ನೀನು ಸಾಕ್ಷಿ ಆಫೀಸಿಗೆ ಹೋಗಿ ಅವಳನ್ನು ಬೆದರಿಸಿದ ಎಂದು ಕೇಳಿದ ತಕ್ಷಣ ಸುಮಿತ್ರಾ ಕೋಪವಾಗಿ ಸಾಕ್ಷಿ ಕಡೆ ನೋಡಿದಳು. ಸಾಕ್ಷಿ ಅಯೋಮಯವಾಗಿ ನೋಡುತ್ತಿದ್ದರೆ, ಮಾಮ್, ಸಾಕ್ಷಿಯೇನು ನನಗೆ ಹೇಳಲಿಲ್ಲ, ಬೇರೆಯವರಿಂದ ನನಗೆ ಗೊತ್ತಾಯಿತು. ನಿಜ ಹೇಳು, ಆಕೆಯನ್ನು ಬೆದರಿಸಿದ? ಏನಂತ ಬೆದರಿಸಿದೆ? ನನಗೆ ಈಗಲೇ ಗೊತ್ತಾಗಬೇಕು ಎಂದನು ಸಿದ್ಧಾರ್ಥ್. ನನ್ನ ಮಗನ ಮುಂದೆ ನನ್ನನ್ನು ಅಪರಾಧಿಯಾಗಿ ನಿಲ್ಲಿಸಬಿಟ್ಟೆ ಅಲ್ವೇ ಎನ್ನುತ್ತಾ ಕೋಪವಾಗಿ ಸಾಕ್ಷಿಯ ಕಡೆ ನೋಡಿ, ಹೌದು ಕಣೋ, ಬೆದರಿಸಿದೆ. ಅವಳಿಂದ ನಿನ್ನ ಜೀವನ ನಾಶ ಆಗುತ್ತಿದ್ದರೆ ನೋಡಲಾರದೆ ನಿನ್ನ ಜೀವನದೊಳಗಿಂದ ಹೊರಟು ಹೋಗು ಅಂತ ಹೇಳಿದೆ ಎಂದಳು ಸುಮಿತ್ರಾ ಆವೇಶದಿಂದ. ಸಿದ್ಧಾರ್ಥ್ ಉದ್ರೇಕಗೊಳ್ಳುತ್ತಾ, ನನ್ನ ಲೈಫ್ ನಾಶವಾಗಿದೆ ಅಂತ ನಿನಗ್ಯಾರು ಹೇಳಿದರು ಮಾಮ್? ನಿನಗೆ ನೀನೇ ಹೇಗೆ ಡಿಸೈಡ್ ಆಗ್ತೀಯಾ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ, ನನಗೆ ಗೊತ್ತು ಸಿದ್ದು, ಡ್ಯಾಡ್ ಮಾತಿಗೆ ಕಟ್ಟು ಬಿದ್ದು ಇವಳನ್ನು ಮದುವೆ ಮಾಡಿಕೊಂಡೆ. ಆದರೆ ದಿವ್ಯಾ ಪ್ರೀತಿಯನ್ನು ಬಿಡಲಾರದೆ, ಇವಳ ಜೊತೆ ಇರಲಾರದೆ ನೀನು ಎಷ್ಟು ನರಕವನ್ನು ಅನುಭವಿಸುತ್ತಿದ್ದೀಯಾ ಅಂತ ನನಗೆ ಗೊತ್ತು ಎಂದಳು ಸುಮಿತ್ರಾ. ಆ ಮಾತುಗಳಿಗೆ ಕಣ್ಣೀರಿನ ಕಣ್ಣುಗಳಿಂದ ನೋಡುತ್ತಿರುವ ಸಾಕ್ಷಿ ಭುಜದ ಸುತ್ತಲೂ ಕೈ ಹಾಕಿ, ನಾನು ನಿನಗೆ ಹೇಳಿದ್ನಾ ನನ್ನ ಹೆಂಡತಿಯ ಜೊತೆ ಇರಲಾರದೆ ನರಕ ಅನುಭವಿಸುತ್ತಿದ್ದೀನಿ ಅಂತ, ದಿವ್ಯಾಳನ್ನ ಇನ್ನೂ ಪ್ರೀತಿಸುತ್ತಿದ್ದೀನಿ ಅಂತ ಸಿದ್ಧಾರ್ಥ್ ಕೇಳುತ್ತಿದ್ದರೆ ಸಾಕ್ಷಿ ಸಂಶಯದಿಂದ ಸಿದ್ಧಾರ್ಥ್ ಕಡೆ ನೋಡಿದಳು. ನೀನು ಹೇಳಲಿಲ್ಲ ಸಿದ್ದು, ಆದರೆ ನಾನು ನಿನ್ನ ಎತ್ತ ತಾಯಿ, ನನಗೆ ಗೊತ್ತು ಎಂದಳು ಸುಮಿತ್ರಾ. ಸಿದ್ಧಾರ್ಥ್ ವಿರಕ್ತಿಯಾಗಿ ಒಂದು ಸ್ಮೈಲ್ ಕೊಟ್ಟು, ಎತ್ತ ತಾಯಿ, ಎತ್ತ ಮಗನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಳ್ಳದೆ ಅವನು ಪ್ರೀತಿಸುತ್ತಿರುವ ಹೆಂಡತಿಯನ್ನು ದೂರ ಮಾಡಬೇಕು ಅಂತ ಅಂದುಕೊಳ್ಳುತ್ತಿರುವ ದಿ ಗ್ರೇಟ್ ಎತ್ತ ತಾಯಿ ಎಂದು ಸಿದ್ಧಾರ್ಥ್ ಹೇಳುವಷ್ಟರಲ್ಲಿ ಸುಮಿತ್ರಾ ಶಾಕ್ ಆದರೆ ಸಾಕ್ಷಿ ಸಂತೋಷ ಮತ್ತು ಆಶ್ಚರ್ಯ ಮಿಶ್ರಿತ ಭಾವನೆಯಿಂದ ನಂಬಲಾಗದೆ ಸಿದ್ಧಾರ್ಥ್ ಕಡೆ ನೋಡಿದಳು. ದಿವ್ಯಾಳನ್ನು ಪ್ರೀತಿಸಿದೆ, ಅವಳನ್ನೇ ಮದುವೆಯಾಗಬೇಕು ಅಂತ ಅಂದುಕೊಂಡೆ. ಆದರೆ ಡ್ಯಾಡ್ ಮಾತು ಗೌರವ ಅಂತ ಸಾಕ್ಷಿ ಜೊತೆ ನನ್ನ ಮದುವೆ ಮಾಡಿದರು. ನೀನು ಹೇಳಿದಂತೆ ಸ್ವಲ್ಪ ದಿನ ದಿವ್ಯಾಳನ್ನು ಮರೆಯಲಾಗದೆ, ಸಾಕ್ಷಿಯನ್ನು ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡಲಾಗದೆ ನರಕ ಅನುಭವಿಸಿದೆ ಎನ್ನುತ್ತಾ ಸಾಕ್ಷಿ ಕಡೆ ನೋಡುತ್ತಾ, ಆದರೆ ಇವಳ ದುಃಖ ನನ್ನನ್ನು ಕದಲಿಸಿತು. ಇವಳ ಮುಗ್ಧತೆ, ಒಳ್ಳೆಯತನ, ತುಂಟಾಟ ಇವಳನ್ನು ನನ್ನ ಮನಸ್ಸಿಗೆ ಹತ್ತಿರ ಮಾಡಿದವು. ಕ್ರಮೇಣ ದಿವ್ಯಾ ಸ್ಥಾನವನ್ನು ಆಕ್ರಮಿಸಿಕೊಂಡಳು. ಪ್ರೀತಿಯಿಂದ ಇವಳಿಗೆ ಹತ್ತಿರವಾಗಬೇಕು ಅಂತ ಅಂದುಕೊಳ್ಳುವ ಸಮಯದಲ್ಲಿ ನೀನು ನಮ್ಮಿಬ್ಬರ ಮಧ್ಯೆ ಸುನಾಮಿ ಸೃಷ್ಟಿಸಿದೆ. ಅದರಿಂದ ನಿನ್ನ ಮಗ ಎಷ್ಟು ನರಕ ಅನುಭವಿಸಿದನೋ ಗೊತ್ತಾ ನಿನಗೆ ಎಂದ ಸಿದ್ಧಾರ್ಥ್ ಮಾತುಗಳಿಗೆ ಸಂತೋಷದಿಂದ ಸಾಕ್ಷಿ ಕಣ್ಣಿನಿಂದ ಆನಂದ ಬಾಷ್ಪಗಳು ತುಂಬಿ ಬರುತ್ತಿದ್ದರೆ ಸುಮಿತ್ರಾ ಮೈಂಡ್ ಫುಲ್ ಬ್ಲಾಂಕ್ ಆಗಿ ಬಾಯಿಂದ ಮಾತು ಹೊರಬರದೆ ಬೊಂಬೆಯಂತೆ ನಿಂತು ನೋಡುತ್ತಿದ್ದಾಳೆ. ಎತ್ತ ತಂದೆ ತಾಯಿ ಆದ್ರೆ ಮಾತ್ರ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೆ ನನ್ನ ಲೈಫನ್ನು ಆಳುವ ಹಕ್ಕು ನಿಮಗೆ ಯಾರು ಕೊಟ್ಟರು? ಆಗ ನನ್ನ ಮನಸ್ಸು ಏನು ಅಂತ ತಿಳಿದುಕೊಳ್ಳದೆ ನನ್ನ ಮದುವೆ ಮಾಡಿ ನನ್ನ ಜೀವನವನ್ನು ಊಹಿಸಿದ ರೀತಿಯಲ್ಲಿ ಟರ್ನ್ ಮಾಡಿದ್ರು ಡ್ಯಾಡ್. ಈಗ ನೀನು ಇವಳನ್ನು ನನ್ನಿಂದ ದೂರ ಮಾಡಿ ನನ್ನನ್ನು ನರಕದೊಳಕ್ಕೆ ತೊಳ್ಳಬೇಕು ಅಂತ ನೋಡಿದೆ ಎಂದು ಹೇಳುತ್ತಿದ್ದರೆ ಸುಮಿತ್ರಾ ಅಳುತ್ತಾ ಸಿದ್ಧಾರ್ಥ್ ಕೈಗಳು ಹಿಡಿದುಕೊಂಡಳು. ನೀನು ದಿವ್ಯಾಳನ್ನು ಪ್ರೀತಿಸುತ್ತಿದ್ದೀಯಾ ಅಂತ ಅಂದುಕೊಂಡು ನಿಮ್ಮಿಬ್ಬರಿಗೆ ಮದುವೆ ಮಾಡಿದರೆ ನೀವು ಹ್ಯಾಪಿಯಾಗಿ ಇರ್ತೀರಾ ಅಂತ ಅಂದುಕೊಂಡು ಈ ರೀತಿ ಮಾಡಿದೆ. ಆದರೆ ನೀನು ಇಷ್ಟು ದುಃಖ ಪಡ್ತೀಯಾ ಅಂತ ನಾನು ಊಹಿಸಲಿಲ್ಲ ಕಣ ಎಂದಳು. ನಾವು ಹ್ಯಾಪಿಯಾಗಿ ಇರ್ತೀವಿ ಸರಿ, ಮತ್ತೆ ಸಾಕ್ಷಿ ಪರಿಸ್ಥಿತಿ ಏನು? ಆಕೆ ಏನಾದರೂ ಪರವಾಗಿಲ್ವಾ ಎಂದು ಕೇಳಿದನು ಸಿದ್ಧಾರ್ಥ್. ಸುಮಿತ್ರಾ ಮೌನವಾಗಿ ನೋಡುತ್ತಿದ್ದರೆ, ನಿನ್ನ ಮಗ ಹ್ಯಾಪಿಯಾಗಿ ಇರಬೇಕು, ಸೊಸೆ ಏನಾದರೂ ಪರವಾಗಿಲ್ಲ ಅಷ್ಟೇನಾ? ಆ ಅಮಾಯಕಳು ನೀನು ಕೇಳಿದ ತಕ್ಷಣ ನನಗೋಸ್ಕರ ನನ್ನನ್ನು ಬಿಡಲು ಸಿದ್ಧವಾದಳು. ಆದರೆ ಆಕೆಯ ಮನಸ್ಸಿಗೆ ಎಷ್ಟು ನೋವಾಯಿತೋ, ಆನಂತರ ಆಕೆಯ ಜೀವನ ಏನು ಅಂತ ಒಂದು ಕ್ಷಣವಾದರೂ ಆಲೋಚನೆ ಮಾಡ್ದ ಎಂದು ಕೇಳಿದನು ಸಿದ್ಧಾರ್ಥ್ ನೇರವಾಗಿ ನೋಡುತ್ತಾ. ಸುಮಿತ್ರಾ ಏನೂ ಮಾತನಾಡದೆ ಮೌನವಾಗಿ ಇದ್ದು ಬಿಟ್ಟಳು. ಈ ವಿಷಯವನ್ನು ನಾನು ಮನೆಯಲ್ಲಿ ಎಲ್ಲರ ಮುಂದೆ ಹೇಳಬಹುದು ಮಾಮ್, ಆದರೆ ನೀನಂದರೆ ಎಲ್ಲರಿಗೂ ಒಂದು ಒಳ್ಳೆ ಒಪಿನಿಯನ್ ಇದೆ. ನೀನು ಈ ರೀತಿ ಮಾಡಿದೆ ಅಂತ ಗೊತ್ತಾದರೆ ಎಲ್ಲರೂ ನಿನ್ನನ್ನು ದ್ವೇಷಿಸುತ್ತಾರೆ, ಮುಖ್ಯವಾಗಿ ಡ್ಯಾಡ್. ತಾನು ತೆಗೆದುಕೊಂಡ ನಿರ್ಣಯವನ್ನು ತನ್ನ ಹೆಂಡತಿಯೇ ಗೌರವಿಸಲಿಲ್ಲ ಅನ್ನುವ ನಿಜ ಗೊತ್ತಾದರೆ ಡ್ಯಾಡ್ ತುಂಬ ಫೀಲ್ ಆಗ್ತಾರೆ. ಎಲ್ಲರ ಮುಂದೆ ನಿನ್ನ ವ್ಯಾಲ್ಯೂ ಕಡಿಮೆಯಾಗುವುದು ನನಗೆ ಇಷ್ಟವಿಲ್ಲದೆ ಇಲ್ಲಿ ಮಾತನಾಡುತ್ತಿದ್ದೇನೆ. ಬಟ್ ಮಾಮ್, ಫಾರ್ ದಿ ಫಸ್ಟ್ ಟೈಮ್ ನಿನ್ನ ಮಗನಾಗಿದ್ದಕ್ಕೆ ನಾಚಿಕೆ ಪಡ್ತಿದ್ದೀನಿ. ದಯವಿಟ್ಟು
ನಮ್ಮಿಬ್ಬರನ್ನ ಮತ್ತೆ ದೂರ ಮಾಡಬೇಕು ಅಂತ ನೋಡಬೇಡ ಎಂದು ಕೈಗಳೆತ್ತಿ ನಮಸ್ಕಾರ ಮಾಡಿದನು ಸಿದ್ಧಾರ್ಥ್. ಸುಮಿತ್ರಾ ಹೃದಯ ಒಡೆದು ಚೂರಾಗಿ ಅಳುತ್ತಾ ಚೇರಿನ ಮೇಲೆ ಕುಸಿದು ಕುಳಿತಳು. ಸಿದ್ಧಾರ್ಥ್ ಕಣ್ಣೀರಿನ ಕಣ್ಣುಗಳಿಂದ ನೋಡುತ್ತಿರುವ ಸಾಕ್ಷಿ ಕಡೆ ತಿರುಗಿ, ಹೇಳು, ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನಿನ್ನ ಮುಂದೆ ಬಿಚ್ಚಿಟ್ಟೆ. ಈಗಲೂ ನೀನು ಡೈವರ್ಸ್ ತೆಗೆದುಕೊಳ್ಳಬೇಕು ಅಂತ ಅಂದುಕೊಂಡರೆ ತೆಗೆದುಕೊಳ್ಳೋಣ ಎಂದನು. ಆಹಾ, ಬೇಡ ಎಂದು ಗಾಬರಿಯಿಂದ ತಲೆಯಾಡಿಸಿದಳು ಸಾಕ್ಷಿ. ನಾನಂದ್ರೆ ಇಷ್ಟ ಇಲ್ಲ ಅಂತ, ನನ್ನ ಜೊತೆ ಬದುಕಲು ಆಗುವುದಿಲ್ಲ ಅಂತ, ಲೆಟ್ಸ್ ಎಂಡ್ ದಿಸ್ ರಿಲೇಶನ್ಶಿಪ್ ಅಂತ ಏನೇನೋ ಹೇಳ್ದೆ ಅಲ್ವಾ ಎಂದು ಕೇಳಿದನು ಅವಳ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ. ಅವೆಲ್ಲ ನನ್ನ ಮನಸ್ಸಿನಿಂದ ಬಂದಿರುವವೂ ಅಲ್ಲ ಸಿದ್ದು. ನೀನು ನಿಜವಾಗಲೂ ದಿವ್ಯಳನ್ನು ಮರೆಯಲಾಗದೆ ದುಃಖ ಪಡ್ತಿದ್ಯಾ ಅಂತ ಅಂದುಕೊಂಡು ನೀನು ಹ್ಯಾಪಿಯಾಗಿ ಇರಬೇಕು ಅಂತ ಆ ರೀತಿ ಅಂದೆ ವಿನಃ ನೀನಂದ್ರೆ ಇಷ್ಟವಿಲ್ಲದೆ ಅಲ್ಲ ಎಂದಳು ಸಾಕ್ಷಿ. ಸೊ ಕ್ಯಾನ್ಸಲ್ ಮಾಡೋಣ ಅಂತೀಯಾ? ಮತ್ತೆ ನನ್ನನ್ನು ಬಿಡಬೇಕು ಅಂತ ನಿನಗೆ ಅನ್ನಿಸಿದರೆ ಹೇಗೆ? ಅನ್ನಿಸುವುದಿಲ್ಲ. ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ ಮೇಲೆ ಕೂಡ ನಿಮ್ಮನ್ನು ಹೇಗೆ ಬಿಡುತ್ತೇನೆ? ಪ್ರಾಣ ಹೋದರೂ ಬಿಡುವುದಿಲ್ಲ. ಸಂತೋಷವಾಗಿ ಅವಳ ಮನಸ್ಸು ಉಕ್ಕಿ ಹರಿಯುತ್ತಿದ್ದರೆ ಸಿದ್ಧಾರ್ಥ್ನನ್ನೇ ಪ್ರೀತಿಯಿಂದ ನೋಡುತ್ತಿದ್ದಾಳೆ ಸಾಕ್ಷಿ. ಸಿದ್ಧಾರ್ಥ್ ಅವಳ ಕಣ್ಣುಗಳೊಳಕ್ಕೆ ಕೆಲವು ಕ್ಷಣಗಳು ನೋಡಿ ಓಕೆ ಎನ್ನುತ್ತಾ ಲಾಯರ್ಗೆ ಫೋನ್ ಮಾಡಿ ಕರೆದಿದ್ದರಿಂದ ಸ್ವಲ್ಪ ಹೊತ್ತಿಗೆ ಲಾಯರ್ ಬಂದರು. ಇಬ್ಬರೂ ಸೈನ್ ಮಾಡಿ ಡೈವರ್ಸ್ ಪಿಟಿಷನ್ ಕ್ಯಾನ್ಸಲ್ ಮಾಡಿದರು. ಚೇರಿನ ಮೇಲೆ ದುಃಖದಿಂದ ಕುಳಿತುಕೊಂಡಿರುವ ಸುಮಿತ್ರಾ ಕಡೆ ನೋಡುತ್ತಾ, ನಾವು ಹೊರಡ್ತಿದ್ದೀವಿ, ನೀನು ಸಹ ಬೇಗ ಬಂದ್ಬಿಡು ಎಂದು ಹೇಳಿ ಮನೆಗೆ ಹೊರಟರು. ಡ್ರೈವ್ ಮಾಡುತ್ತಿರುವ ಸಿದ್ಧಾರ್ಥ್ನನ್ನ ಪ್ರೀತಿಯಿಂದ ನೋಡುತ್ತಾ, ಸಿದ್ದು, ನಿನಗೆ ನಿಜ ಹೇಗೆ ಗೊತ್ತಾಯಿತು? ಯಾರು ಹೇಳಿದ್ರು ಎಂದು ಕೇಳಿದಳು. ಸಿದ್ಧಾರ್ಥ್ ಚಿರುಕೋಪದಿಂದ ನೋಡುತ್ತಾ, ಈಗ ನನ್ನ ಜೊತೆ ಏನೂ ಮಾತನಾಡಬೇಡ, ಮನೆಗೆ ಹೋದ್ಮೇಲೆ ನಿನಗೆ ಇದೆ ಎಂದನು. ಸಾಕ್ಷಿ ಮುಖ ಸಪ್ಪಗೆ ಮಾಡಿಕೊಂಡು ಸೈಲೆಂಟಾಗಿ ಕುಳಿತುಕೊಂಡಳು. ಸುದೀಪ್ನಿಂದ ಫೋನ್ ಬಂದಿದ್ದರಿಂದ ಪಿಕ್ ಮಾಡಿದನು ಸಿದ್ಧಾರ್ಥ್. ಲೋ ಸಿದ್ದು, ಏನಾಯ್ತು ಕಣೋ? ಡೈವರ್ಸ್ ಕ್ಯಾನ್ಸಲ್ ಮಾಡಿದ್ರಾ? ಸಾಕ್ಷಿಗೆ ನಿಜ ಹೇಳ್ಬಿಟ್ಟ ಎಂದು ಎಕ್ಸೈಟಿಂಗ್ ಆಗಿ ಕೇಳಿದನು ಸುದೀಪ್. ಹಾ ಕಣೋ, ಈಗಲೇ ಲಾಯರ್ ಆಫೀಸ್ನಿಂದ ಮನೆಗೆ ಹೊರಡ್ತಿದ್ದೀವಿ ಎಂದನು. ಸೂಪರ್ ಕಣೋ, ಐ ಆಮ್ ಸೋ ಹ್ಯಾಪಿ. ಇಷ್ಟಕ್ಕೂ ಆಂಟಿ ಯಾಕೆ ಆ ರೀತಿ ಮಾಡಿದ್ರು ಅಂತ ಹೇಳಿದ್ರಾ ಎಂದು ಕೇಳಿದನು ಸುದೀಪ್. ಹಾಂ, ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ. ದಿವ್ಯಳನ್ನು ನಾನು ಸ್ಟಿಲ್ ನೋವು ಮಾಡ್ತಿದ್ದೀನಿ ಅಂತ ಅಂದುಕೊಂಡು ಆ ರೀತಿ ಮಾಡಿದಳಂತೆ. ಹಾಂ ಸರಿ ಕಣೋ, ಆಫೀಸಿಗೆ ಬರ್ತಿದೀಯಾ ಅಲ್ವಾ? ಹಾಂ, ಮಧ್ಯಾಹ್ನಕ್ಕೆ ಬರ್ತೀನಿ ಕಣೋ, ಬಾಯ್ ಎಂದು ಕಾಲ್ ಕಟ್ ಮಾಡಿ ಮಾರ್ನಿಂಗ್ ನಡೆದ ಘಟನೆಯನ್ನು ನೆನಪು ಮಾಡಿಕೊಂಡನು ಸಿದ್ಧಾರ್ಥ್. ಫ್ರೆಶ್ ಆಗಿ ಗಾರ್ಡನ್ನಲ್ಲಿ ಕುಳಿತುಕೊಂಡು ಆಲೋಚನೆ ಮಾಡುತ್ತಿದ್ದಾನೆ ಸಿದ್ಧಾರ್ಥ್. ಮಾಮ್ ಡೈವರ್ಸ್ ಬಗ್ಗೆ ಸಾಕ್ಷಿಯನ್ನು ಬೆದರಿಸಿದ್ದರೆ ನಾವು ಡೈವರ್ಸ್ಗೆ ಅಪ್ಲೈ ಮಾಡಿದ ವಿಷಯ ಮಾಮ್ ಖಚಿತವಾಗಿ ತಿಳಿದುಕೊಂಡೇ ಇರ್ತಾಳೆ. ಅಂದರೆ ಮಾಮ್ ಲಾಯರ್ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರುತ್ತಾಳೆ. ಆ ಲಾಯರ್ನನ್ನು ಮೀಟ್ ಮಾಡಿದ್ರೆ ವಿಷಯ ಗೊತ್ತಾಗುತ್ತದೆ ಅಂತ ಅಂದುಕೊಳ್ಳುತ್ತಾ ಲಾಯರ್ ಮನೆಗೆ ಹೋದನು. ಗುಡ್ ಮಾರ್ನಿಂಗ್ ಸಿದ್ಧಾರ್ಥ್ರವರೇ, ಬನ್ನಿ ಕೂತ್ಕೊಳ್ಳಿ ಎಂದು ಒಳಗಡೆಗೆ ಆಹ್ವಾನಿಸಿದರು ಲಾಯರ್. ಲಾಯರ್ ಅವರೇ, ನನಗೆ ಒಂದು ವಿಷಯ ಗೊತ್ತಾಗಬೇಕು. ನಾವು ಡೈವರ್ಸ್ ತೆಗೆದುಕೊಳ್ಳುತ್ತಿರುವ ವಿಷಯ ನಮ್ಮ ತಾಯಿಗೆ ಗೊತ್ತಾ ಎಂದು ನೇರವಾಗಿ ನೋಡುತ್ತಾ ಕೇಳಿದನು ಸಿದ್ಧಾರ್ಥ್. ಇಲ್ಲ, ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ರಲ್ವಾ, ಹೇಗೆ ಹೇಳ್ತೀನಿ ಎನ್ನುತ್ತಿರುವಾಗಲೇ ಜೇಬ್ನಿಂದ ಗನ್ನು ತೆಗೆದು ಲಾಯರ್ ತಲೆಗೆ ಗುರಿ ಇಟ್ಟನು ಸಿದ್ಧಾರ್ಥ್. ಲಾಯರ್ ಒಮ್ಮೆಲೆ ಹೆದರಿಕೊಂಡು ಬಿಟ್ಟನು. ಈಗ ನಿಜ ಹೇಳಿ, ಮಾಮ್ಗೆ ಗೊತ್ತಿಲ್ವಾ ಎಂದು ಕೇಳಿದ ತಕ್ಷಣ ಗೊತ್ತು ಗೊತ್ತು ಎಂದನು ಲಾಯರ್. ಹೇಗೆ ಗೊತ್ತು? ನಿಮ್ಮ ಜೊತೆ ಏನು ಮಾತನಾಡಿದ್ರು? ನೀವು ಡೈವರ್ಸ್ಗೋಸ್ಕರ ಬರುವುದಕ್ಕಿಂತ ಮುಂಚೆನೇ ಸುಮಿತ್ರಾ ಮೇಡಮ್ ನನಗೆ ಕಾಲ್ ಮಾಡಿ ನೀವು ಡೈವರ್ಸ್ಗೋಸ್ಕರ ಬರ್ತೀರಾ ಅಂತ, ಬಂದ ಮೇಲೆ ಕಾಲ್ ಮಾಡಿ ಹೇಳಕ್ಕೆ ಹೇಳಿದ್ರು. ನೀವು ಆಫೀಸಿಗೆ ಬಂದು ಹೋಗಿದ ತಕ್ಷಣ ಮೇಡಮ್ಗೆ ಕಾಲ್ ಮಾಡಿ ವಿಷಯ ಹೇಳಿದೆ. ಎಷ್ಟು ಹಣ ಬೇಕಾದರೂ ಕೊಡ್ತೀನಿ, ಬೇಗ ಡೈವರ್ಸ್ ಕೊಡಿಸುವಂತೆ ಹೇಳಿದರು. ಕೋರ್ಟ್ ಜಡ್ಜ್ ಜೊತೆ ಸಹ ಮಾತನಾಡಿದರು. ಮ್ಯಾಕ್ಸಿಮಮ್ ಇನ್ನೊಂದು ವಾರದಲ್ಲಿ ನಿಮಗೆ ಡೈವರ್ಸ್ ಬಂದ್ಬಿಡುತ್ತದೆ ಎಂದು ಹೇಳಿದನು ಲಾಯರ್ ಭಯದಿಂದ. ಸಿದ್ಧಾರ್ಥ್ಗೆ ಶಾಕ್ನಿಂದ ಮಾತು ಹೊರಬರಲಿಲ್ಲ. ಗನ್ ತೆಗೆದು ಪಾಕೆಟ್ನಲ್ಲಿ ಇಟ್ಟುಕೊಂಡು ಸೋಫಾದಲ್ಲಿ ಕುಳಿತುಕೊಂಡನು. ಮಾಮ್ ನಿಜವಾಗ್ಲೂ ಇದೆಲ್ಲ ಮಾಡಿದ್ರಾ? ಸಿದ್ಧಾರ್ಥ್ಗೆ ನಂಬಲು ಆಗ್ತಿಲ್ಲ. ಮಾಮ್, ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀಯಾ? ನಿನ್ನಿಂದ ಪ್ರೀತಿ ಇದ್ದರೂ ಸಹ ಇಬ್ಬರು ಬೇರೆಯಾಗಿ ನರಕವನ್ನು ಅನುಭವಿಸುತ್ತಿದ್ವಿ
ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಶಾಕ್ನಿಂದ ಹೊರಬಂದು ಲಾಯರ್ ಕಡೆ ನೋಡಿದನು. ಟೆನ್ಷನ್ನಿಂದ ಗ್ಲಾಸ್ ವಾಟರ್ ಗಟಗಟ ಎಂದು ಕುಡಿದು ಬಿಟ್ಟನು ಲಾಯರ್. ಲಾಯರ್ ಅವರೇ, ನಿಮಗೆ ಏನೂ ಆಗಬಾರದು ಅಂದರೆ ನೀವು ಒಂದು ಕೆಲಸ ಮಾಡಬೇಕು ಎಂದನು ಸಿದ್ಧಾರ್ಥ್. ಹೇಳಿ ಸಿದ್ಧಾರ್ಥ್ರವರೇ, ನೀವು ಏನು ಹೇಳಿದ್ರೂ ಮಾಡ್ತೀನಿ ಎಂದನು ವಿನಯದಿಂದ. ಶಾರ್ಪ್ 10 AM ಮಾಮ್ಗೆ ಕಾಲ್ ಮಾಡಿ ನಾನು ಸಾಕ್ಷಿ ಡೈವರ್ಸ್ ಕ್ಯಾನ್ಸಲ್ ಮಾಡಿಕೊಳ್ಳುತ್ತಿದ್ದೀವಿ ಅಂತ, ಆ ವಿಷಯದ ಬಗ್ಗೆ ಮಾಮ್ ಜೊತೆ ಡಿಸ್ಕಸ್ ಮಾಡಬೇಕು ಅಂತ ಹೇಳಿ ಆಫೀಸಿಗೆ ಬರಕ್ಕೆ ಹೇಳಿ ಎಂದನು. ಹೇಳ್ತೀನಿ ಸಿದ್ಧಾರ್ಥ್ರವರೇ, ತಪ್ಪದೇ ಹೇಳ್ತೀನಿ ಎಂದನು. ಓಕೆ, ಮತ್ತೆ ಏನಾದರೂ ವ್ಯತ್ಯಾಸ ಆದರೆ ಈ ಬಾರಿ ಗುರಿ ಇರುವುದಿಲ್ಲ, ಡೈರೆಕ್ಟಾಗಿ ಬುಲೆಟ್ ಇಳಿಸುವುದೇ. ನಿಮಗೆ ಆ ಚಾನ್ಸ್ ಕೊಡುವುದಿಲ್ಲ, ನೀವು ಹೇಳಿದಂಗೆ ಮಾಡ್ತೀನಿ ಎಂದನು ಲಾಯರ್. ಓಕೆ, ಗುಡ್ ಎಂದು ಹೇಳಿ ಮನೆಗೆ ಹೊರಟು ಹೋದನು ಸಿದ್ಧಾರ್ಥ್. ಆ ರೀತಿ 10 ಗಂಟೆಗೆ ಸುಮಿತ್ರಾಗೆ ಕಾಲ್ ಬಂದಿದ್ದರಿಂದ ಆಕೆ ಸ್ಟಾರ್ಟ್ ಆದ ಕೂಡಲೇ ಆಕೆಯ ಹಿಂದೆಯೇ ಲಾಯರ್ ಬಳಿ ಹೋದನು ಸಿದ್ಧಾರ್ಥ್. ಅದು ನೆನಪು ಮಾಡಿಕೊಂಡು ಇನ್ನೊಂದು ವಾರ ಲೇಟ್ ಆಗಿದ್ರೆ ಇಬ್ಬರೂ ಬೇರೆ ಆಗ್ತಿದ್ವಿ, ನೆನೆದುಕೊಳ್ಳುತ್ತಿದ್ರೇನೆ ಏನೋ ಒಂಥರ ಇದೆ ಅಂತ ಅಂದುಕೊಳ್ಳುತ್ತಾ ಸಾಕ್ಷಿ ಕಡೆ ನೋಡಿದನು. ಗಲ್ಲದ ಕೆಳಗೆ ಕೈ ಇಟ್ಟುಕೊಂಡು ಅವನ ಕಡೆಯೇ ನೋಡುತ್ತಿದ್ದಾಳೆ. ಏನು ಎಂದು ಕಣ್ಣೆಗರಾಕಿದನು. ಏನೂ ಇಲ್ಲ ಎಂದು ಕಣ್ಣುಗಳು ಮಿಟಕರಿಸಿದಳು ಚಿಕ್ಕ ಮಗುವಿನ ಥರ. ಆ ರೀತಿ ನೋಡ್ಬೇಡ, ಈ ತಲೆನೋವೆಲ್ಲ ನಿನ್ನಿಂದಲೇ, ಇವತ್ತು ನನ್ನ ಕೈಯಲ್ಲಿ ಆಗೋದೆ ನೀನು ಎಂದನು ಬೆದರಿಸುವ ಥರ. ಸಾಕ್ಷಿ ಮೂತಿ ಮುನಿಸಿಕೊಂಡು ಮರು ಮಾತನಾಡದೆ ಇದ್ದು ಬಿಟ್ಟಳು. ಸ್ವಲ್ಪ ಸಮಯದ ನಂತರ ಮನೆಗೆ ರೀಚ್ ಆದರು. ರೂಮಿನೊಳಕ್ಕೆ ಹೋಗಿದ ತಕ್ಷಣ ಸಿದ್ಧಾರ್ಥ್ನನ್ನು ಹಿಂದೆಯಿಂದ ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ಸಾಕ್ಷಿ. ಸಿದ್ಧಾರ್ಥ್ ಆಶ್ಚರ್ಯದಿಂದ ನೋಡಿದನು. ಸಾರಿ ಸಿದ್ದು ಆ್ಯಂಡ್ ಥ್ಯಾಂಕ್ಸ್ ಎಂದಳು ಕಣ್ಣೀರಿನ ಕಣ್ಣುಗಳಿಂದ. ಬಿಡು ಸಾಕ್ಷಿ ಎಂದು ಕೈಗಳು ಬಿಡಿಸಿಕೊಂಡು ದೂರ ಸರಿದನು. ಸಾಕ್ಷಿ ಮುಖ ಸಪ್ಪಗೆ ಮಾಡಿಕೊಂಡು ಹಾಗೆಯೇ ನೋಡುತ್ತಿದ್ದರೆ, ಒಳ್ಳೆಯತನಕ್ಕೂ ಕೂಡ ಒಂದು ಮಿತಿ ಇರುತ್ತದೆ ಸಾಕ್ಷಿ. ನನ್ನನ್ನು ಬಿಟ್ಟು ಬಿಡು ಅಂತ ಅಮ್ಮ ನಿನ್ನನ್ನು ಪ್ರೆಜರ್ ಮಾಡಿದಾಗ ನನಗೆ ಯಾಕೆ ಹೇಳಲಿಲ್ಲ ನೀನು? ದಿವ್ಯಾ ಬಗ್ಗೆ ನಿನಗೆ ಡೌಟ್ ಇದ್ರೆ ನನ್ನನ್ನು ಡೈರೆಕ್ಟಾಗಿ ಕೇಳಬೇಕಾಗಿತ್ತಲ್ವಾ? ನನ್ನ ಹೆಂಡತಿಯಾಗಿ ಕೇಳುವ ಹಕ್ಕು ನಿನಗೆ ಇದೆ. ಆಗ ಪರಿಸ್ಥಿತಿ ಇಷ್ಟು ದೂರ ಬರ್ತಾ ಇರಲಿಲ್ಲ. ನಿನಗೆ ನೀನೇ ಏನೇನೋ ಊಹಿಸಿಕೊಂಡ್ಬಿಟ್ಟು ನನಗೆ ದೂರ ಆಗಬೇಕು ಅಂತ ಅಂದುಕೊಳ್ಳುವುದೇನು? ನನಗೆ ನಿಜ ಗೊತ್ತಾಗದೇ ಇದ್ದಿದ್ದರೆ ಇನ್ನೊಂದು ವೀಕ್ನಲ್ಲಿ ಬೇರೆ ಆಗ್ತಿದ್ವಿ ಕೂಡ ಎಂದು ಎಮೋಷನಲ್ ಆಗಿ ಹೇಳುವಷ್ಟರಲ್ಲಿ ಅಳುತ್ತಾ ಸಿದ್ಧಾರ್ಥ್ನನ್ನು ಹಗ್ ಮಾಡಿಕೊಂಡಳು ಸಾಕ್ಷಿ. ಸಾರಿ, ಐ ಆಮ್ ರಿಯಲಿ ಸಾರಿ ಎಂದಳು ಸಾಕ್ಷಿ. ಅವಳ ಭುಜಗಳು ಹಿಡಿದುಕೊಂಡು ದೂರ ಜರುಗಿಸಿ ಅವಳ ಕಣ್ಣೀರು ಒರೆಸಿದನು. ಇದರಲ್ಲಿ ನನ್ನ ತಪ್ಪು ಕೂಡ ಇದೆ. ನೀನು ಹೇಳಿದ ಮಾತುಗಳು ನಂಬಿದೆ, ಆದರೆ ನಿನ್ನ ಮನಸ್ಸೇನು ಅಂತ ಅರಿಯಲಾಗಲಿಲ್ಲ. ಆದರೂ ಇಷ್ಟೊಂದು ಸೆಲ್ಫ್ಲೆಸ್ ಆಗಿ ಹೇಗೆ ಇರ್ತಿದ್ದೀಯ ಸಾಕ್ಷಿ? ಪ್ರೀತಿಸಿದವನು ಬೇರೆ ಹುಡುಗಿಯ ಹಿಂದೆ ಬಿದ್ದರೆ ದೊಡ್ಡ ಗಲಾಟೆ ಮಾಡ್ತಾರೆ ಹುಡುಗಿಯರು. ಆ ರೀತಿ ಇರುವಾಗ ನೀನು ವೇದ ಮಂತ್ರಗಳ ಸಾಕ್ಷಿಯಾಗಿ ನಾನು ತಾಳಿ ಕಟ್ಟಿದ ಹೆಂಡತಿಯಾಗಿ ನಾನು ನಿನಗೆ ಸ್ಥಾನ ಕೊಡದಿದ್ದರೂ ನನ್ನನ್ನು ಒಂದು ಮಾತು ಸಹ ಕೇಳಲಿಲ್ಲ. ಅಷ್ಟೇ ಅಲ್ಲದೆ ಬೇರೆ ಹುಡುಗಿಯನ್ನು ಪ್ರೀತಿಸಿದೆ ಅಂತ ಗೊತ್ತಾಗಿ ಬೈಯುವುದು ಗಲಾಟೆ ಮಾಡುವುದು ಮಾಡದೆ ನನ್ನ ಸಂತೋಷಕ್ಕೋಸ್ಕರ ನಮ್ಮಿಬ್ಬರನ್ನು ಒಂದು ಮಾಡಿ ನೀನು ದೂರ ಆಗಬೇಕು ಅಂತ ಅಂದುಕೊಂಡೆ ನೋಡು. ರಿಯಲ್ಲಿ ನನಗೆ ನಿನ್ನ ಮೇಲಿರುವ ಪ್ರೀತಿ ಗೌರವ ಇನ್ನೂ ದ್ವಿಗುಣವಾಯಿತು. ಯು ಆರ್ ವೆರಿ ಪ್ರೀಷಿಯಸ್ ಸಾಕ್ಷಿ. ಪ್ರೀತಿಯಿಂದ ನೋಡುತ್ತಾ ಅವಳ ಹಣೆಯ ಮೇಲೆ ಮುತ್ತಿಟ್ಟನು. ಆ ಮುತ್ತಿಗೆ ಪರವಶದಿಂದ ಕಣ್ಣು ಮುಚ್ಚಿಕೊಂಡ ಸಾಕ್ಷಿಯನ್ನು ತನ್ನ ಹೃದಯಕ್ಕೆ ಹಪ್ಪಿಕೊಂಡನು. ಇಷ್ಟು ದಿನ ಘರ್ಷಣೆಗಳಿಂದ ನಲಿಗೆ ಹೋಗಿದ್ದ ಆ ಪುಟ್ಟ ಮನಸ್ಸುಗಳಿಗೆ ಸಮಾಧಾನ ಸಿಕ್ಕಿ ಒಬ್ಬರ ಸಾಮೀಪ್ಯವನ್ನು ಮತ್ತೊಬ್ಬರು ಫೀಲ್ ಆಗುತ್ತಾ ಇದ್ದಾರೆ. ಸುದೀಪ್ ಫೋನ್ ಮಾಡಿದ್ದರಿಂದ ಗಾಬರಿಯಿಂದ ದೂರ ಸರಿದ ಸಾಕ್ಷ್ಯ ಸೊಂಟದ ಸುತ್ತಲೂ ಕೈ ಹಾಕಿ ಹಿಡಿದುಕೊಂಡು ಮತ್ತೊಂದು ಕೈಯಿಂದ ಫೋನ್ ಪಿಕ್ ಮಾಡಿದನು ಸಿದ್ಧಾರ್ಥ್. ಹೇಳು, ಟೆಂಡರ್ ಕೊಟೇಶನ್ ರೆಡಿ ಮಾಡಿದ್ದೀನಿ. ನೀನು ಬಂದು ನೋಡಿದರೆ ಕಳಿಸಬಹುದು. ಬರುವುದಕ್ಕೆ ಆಗುತ್ತಾ ಅಥವಾ ಬ್ಯುಸಿಯಾಗಿ ಇದೆಯಾ ಎಂದು ತುಂಟತನದಿಂದ ಕೇಳಿದ ಸುದೀಪ್ ಮಾತುಗಳಿಗೆ ನಾಚಿಕೆ ಪಡುತ್ತಾ ನೋಡುತ್ತಿರುವ ಸಾಕ್ಷಿ ಕಡೆ ನೋಡುತ್ತಾ, ಬರ್ತೀನಿ ಕಣೋ ಎಂದು ಕಾಲ್ ಕಟ್ ಮಾಡಿದನು ಸಿದ್ಧಾರ್ಥ್. ಸಾಕ್ಷಿ ಅವನಿಂದ ಬಿಡಿಸಿಕೊಂಡು ಕೆಳಗಡೆಗೆ ಹೋಗುತ್ತಿದ್ದರೆ, ಎಲ್ಲಿಗೆ ಓಡೋಗ್ತಿದ್ಯಾ ಎಂದು ಕೇಳಿದನು ಮತ್ತಾಗಿ ನೋಡುತ್ತಾ. 2 ಕ್ಷಣಗಳ ಕಾಲ ಸಿದ್ಧಾರ್ಥ್ ಕಣ್ಣುಗಳೊಳಕ್ಕೆ ನೋಡಿ ಇನ್ನ ನೋಡಲಾರದೆ ಮುಖ ತಿರುಗಿಸಿಕೊಂಡು ಕಾಫಿ ತರ್ತೀನಿ ಎಂದಳು. ಅವಳ ಮುಖವನ್ನು
ಅವನ ಕಡೆ ತಿರುಗಿಸಿಕೊಂಡು ಅಷ್ಟೇನಾ, ಇನ್ನೇನು ಇಲ್ವಾ ಎಂದು ಅಸ್ಕಿ ವಾಯ್ಸ್ನಲ್ಲಿ ಕಿಲ್ಲಿಂಗ್ ಲುಕ್ಸ್ನಿಂದ ನೋಡುತ್ತಾ ಕೇಳಿದನು ಸಿದ್ಧಾರ್ಥ್. ಏನ್ ಬೇಕು ಎಂದಳು ತಡವರಿಸುತ್ತಾ. ಏನ್ ಬೇಕಾದ್ರೂ ಕೊಡ್ತೀಯಾ ಎನ್ನುತ್ತಾ ಅವಳು ಸೊಂಟವನ್ನು ಕೈಯಿಂದ ಟಚ್ ಮಾಡುತ್ತಾ ಒತ್ತುತ್ತಿದ್ದರೆ ಸಾಕ್ಷಿ ಹೃದಯ ಬಡಿತದ ವೇಗ ಜೋರಾಗಿ ಒಡೆದುಕೊಳ್ಳಲು ಶುರುವಾಯಿತು. ಸೀರೆಯನ್ನು ಬಿಗಿಯಾಗಿ ಹಿಡಿದುಕೊಂಡು ತನ್ನಲ್ಲೇ ಆಗುತ್ತಿರುವ ತುಮುಲವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದಾಳೆ. ಮಾತಾಡ್ತಿಲ್ಲ ಯಾಕೆ, ಏನ್ ಬೇಕಾದ್ರೂ ಕೊಡ್ತೀಯಾ ಎನ್ನುತ್ತಾ ಅವಳ ಕುತ್ತಿಗೆಯ ಬಳಿ ಅವನ ತುಟಿಗಳಿಂದ ತಾಕಿದ ತಕ್ಷಣ ಸಾಕ್ಷಿ ಹೃದಯ ಜುಮ್ ಎಂದಿತು. ಸಿದ್ಧಾರ್ಥ್ನನ್ನು ತಳ್ಳಿ ಬಾಗಿಲು ತೆಗೆದುಕೊಂಡು ಹೊರಗಡೆಗೆ ಹೋದವಳು ಮತ್ತೆ ಹಿಂದಕ್ಕೆ ಹೆಜ್ಜೆ ಹಾಕಿ ಕಾಫಿ ತಗೊಂಡು ಬರ್ತೀನಿ ಎಂದು ನಗುತ್ತಾ ಹೇಳಿ ಹೊರಟು ಹೋದಳು. ಸಿದ್ಧಾರ್ಥ್ ತನ್ನಲ್ಲೇ ತಾನೇ ನಕ್ಕನು. ಕಿಚನ್ನೊಳಕ್ಕೆ ಹೋದ ಸಾಕ್ಷಿ ತನ್ನ ಎದೆಯ ಮೇಲೆ ಕೈ ಇಟ್ಟುಕೊಂಡು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡು ನಿಂತುಕೊಂಡಳು. ಕಣ್ಣು ತೆರೆದು ತನ್ನಲ್ಲೇ ತಾನೇ ಮುಗುಳ್ನಗುತ್ತಾ, ಅಮ್ಮೋ, ಇವರು ತುಂಟಾಟ ತಡೆದುಕೊಳ್ಳುವುದು ತುಂಬಾ ಕಷ್ಟ, ಆದರೆ ಚೆನ್ನಾಗಿದೆ ಎಂದು ಸಂಭ್ರಮ ಪಡುತ್ತಾ ಕಾಫಿ ಮಾಡುವಷ್ಟರಲ್ಲಿ ಸಿದ್ಧಾರ್ಥ್ ಕೆಳಗಡೆಗೆ ಬಂದು ಬಿಟ್ಟನು. ಆತುರಾತುರವಾಗಿ ಅವನಿಗೆ ಕಾಫಿ ಕೊಟ್ಟು ಪಕ್ಕದಲ್ಲಿ ಕುಳಿತುಕೊಂಡಳು. ಅವಳನ್ನೇ ನೋಡುತ್ತಾ ಕಾಫಿ ಕುಡಿದು, ಬಾಯ್, ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೋ ಅಂತ ಹೇಳಿ ಆಫೀಸಿಗೆ ಹೊರಟು ಹೋದನು. ಸಾಕ್ಷಿ ಸಂತೋಷದಿಂದ ತನ್ನ ರೂಮಿನೊಳಕ್ಕೆ ಹೋಗಿ ಬೆಡ್ ಮೇಲೆ ಮಲಗಿಕೊಂಡು ಸಿದ್ಧಾರ್ಥ್ ನೆನಪುಗಳಲ್ಲಿ ಮುಳುಗಿ ಹೋದಳು. ಲಾಯರ್ ಆಫೀಸ್ ಎದುರಿಗೆ ಇರುವ ಕಾಫಿ ಶಾಪ್ನಲ್ಲಿ ಕುಳಿತುಕೊಂಡಿದ್ದಾಳೆ ಸುಮಿತ್ರಾ. ಆಂಟಿ, ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ, ಏನಾಯ್ತು? ಗಾಬರಿಯಿಂದ ಒಳಗಡೆಗೆ ಬರುತ್ತಾ ಕೇಳಿದಳು ದಿವ್ಯಾ. ಹೇಳ್ತೀನಿ ಕುತ್ಕೋ ಎಂದು ಸುಮಿತ್ರಾ ಹೇಳಿದ್ದರಿಂದ ಆಕೆಯ ಎದುರಿಗೆ ಚೇರಿನಲ್ಲಿ ಕುಳಿತುಕೊಂಡು ಸುಮಿತ್ರಾ ಏನು ಹೇಳ್ತಾಳೆ ಅಂತ ಟೆನ್ಷನ್ ಆಗಿ ನೋಡುತ್ತಿದ್ದಾಳೆ. ನನ್ನ ಮಗ ಸೊಸೆ ಡೈವರ್ಸ್ ಕ್ಯಾನ್ಸಲ್ ಆಗಿದೆ ಎಂದು ಹೇಳಿದ ತಕ್ಷಣ ದಿವ್ಯಾ ಹೃದಯದಲ್ಲಿ ಸಿಡಿಲು ಬಡಿದಂತಾಯಿತು. ಕ್ಯಾನ್ಸಲ್ ಆಗುವುದು ಏನು ಆಂಟಿ? ಇಷ್ಟಕ್ಕೂ ಏನು ನಡೆಯಿತು? ಶಾಕಿಂಗ್ ಆಗಿ ಕೇಳಿದಳು. ನಾನು ಸಾಕ್ಷಿಯನ್ನು ಬೆದರಿಸಿ ಡೈವರ್ಸ್ ಕೇಳಿಸಿದ ವಿಷಯ ಸಿದ್ಧಾರ್ಥ್ಗೆ ಗೊತ್ತಾಗ್ಬಿಟ್ಟಿದೆ. ನನ್ನ ಹೆಂಡತಿಯನ್ನು ನನ್ನನ್ನು ಹೇಗೆ ಬೇರೆ ಮಾಡ್ತೀಯಾ ಎಂದು ನನ್ನನ್ನು ಪ್ರಶ್ನೆ ಮಾಡಿದನು. ನನ್ನ ಮಗನ ಮುಂದೆ ಅಪರಾಧಿಯಾಗಿ ನಾನು ನಿಂತುಕೊಳ್ಳಬೇಕಾಯಿತು ಎಂದಳು ದುಃಖದಿಂದ. ದಿವ್ಯಾಗೆ ಬಾಯಿಂದ ಮಾತುಗಳು ಹೊರಬರದೆ ಬೊಂಬೆ ಥರ ನೋಡುತ್ತಾ ಇದ್ದು ಬಿಟ್ಟಳು. ಸುಮಿತ್ರಾ ತನ್ನ ಕಣ್ಣುಗಳಲ್ಲೂ ತುಂಬಿಕೊಂಡಿರುವ ಕಣ್ಣೀರನ್ನು ಒರೆಸಿಕೊಂಡು, ಅಮ್ಮ ದಿವ್ಯಾ, ಅವನ ಮನಸ್ಸೇನು ಅಂತ ತಿಳಿದುಕೊಳ್ಳದೆ ಅವರಿಬ್ಬರನ್ನು ಬೇರೆ ಮಾಡಬೇಕು ಅಂತ ಅಂದುಕೊಂಡೆ. ಸಾಕ್ಷಿ ಅದೇನ್ ಮಾಯೆ ಮಾಡಿದಳೋ ಏನೋ, ಅವನು ನಿನ್ನನ್ನು ಮರೆತು ಹೋಗಿ ಅವಳ ಜೊತೆ ಜೀವನ ಹಂಚಿಕೊಳ್ಳಬೇಕು ಅಂತ ಆಸೆ ಪಡುತ್ತಿದ್ದಾನೆ. ನೀನು ಸಹ ಅವನನ್ನು ಮರೆತು ನಿನ್ನ ಜೀವನ ನೀನು ನೋಡಿಕೊ ಎಂದಳು. ದಿವ್ಯಾಗೆ ಏನು ಮಾತನಾಡಬೇಕು ಅಂತ ಅರ್ಥವಾಗಲಿಲ್ಲ. ತಾನು ಮನಸಾರೆ ಪ್ರೀತಿಸಿದ ಸಿದ್ಧಾರ್ಥ್ ತನಗೆ ಸ್ವಂತ ಆಗ್ತಿದ್ದಾನೆ ಅಂತ ಕಂಡ ಕನಸುಗಳೆಲ್ಲ ಕನಸುಗಳಾಗಿಯೇ ಉಳಿದವು ಅಂತ ಅವಳ ಮನಸ್ಸೆಲ್ಲ ಕಹಿಯಾಗಿ ಬದಲಾಗಿದೆ. ಕಣ್ಣುಗಳಿಂದ ಕಣ್ಣೀರು ನಿಲ್ಲದೆ ಹರಿಯುತ್ತಿದ್ದಾವೆ. ಅಳ್ಬೇಡ ದಿವ್ಯಾ, ನಿನ್ನ ದುಃಖ ನನಗೆ ಅರ್ಥವಾಗುತ್ತದೆ. ಇಲ್ಲದ ಆಸೆಗಳನ್ನು ನಿನಗೆ ಕಲ್ಪಿಸಿದೆ. ಅವನನ್ನು ಮರೆತು ಹೊಸ ಜೀವನವನ್ನು ಪ್ರಾರಂಭಿಸುತ್ತಾಯೇ. ದಿವ್ಯಾ ಕೈಗಳನ್ನು ಹಿಡಿದುಕೊಂಡು ಸಮಾಧಾನ ಮಾಡಲು ಪ್ರಯತ್ನಿಸಿದಳು ಸುಮಿತ್ರಾ. ಸಿದ್ಧಾರ್ಥನ್ನು ಮರೆಯುವುದು ನನ್ನಿಂದ ಆಗಲ್ಲ ಆಂಟಿ. ಗೊಳೋ ಎಂದು ಅಳುತ್ತಿರುವ ದಿವ್ಯಾಳನ್ನು ಹಿಡಿದುಕೊಂಡು, ಅಮ್ಮ ದಿವ್ಯಾ, ಸಿದ್ಧಾರ್ಥ್ ಬೇಕಂತ ನಿನಗೆ ದೂರ ಆಗಲಿಲ್ಲ ಅಲ್ವಾ? ಪರಿಸ್ಥಿತಿಗಳು ಆ ರೀತಿ ಮಾಡಿದವು. ನಿಮ್ಮಿಬ್ಬರಿಗೂ ಇಷ್ಟೇ ಬರೆದಿದೆ. ಅಳ್ಬೇಡ, ಎಲ್ಲರೂ ನಮ್ಮನ್ನೇ ನೋಡುತ್ತಿದ್ದಾರೆ. ನಡಿ ಹೋಗೋಣ ಎಂದು ಅವಳಿಗೆ ಧೈರ್ಯ ಹೇಳಿ ಕಳುಹಿಸಿ ಮನೆಗೆ ಹೊರಟಳು ಸುಮಿತ್ರಾ. 15 ಮೆಂಬರ್ಸ್ ಇರುವ ಗ್ರೂಪ್ ಕೈಯಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸುತ್ತಿರುವ ರಿತ್ವಿಕ್ ಫೋನ್ ಪದೇ ಪದೇ ರಿಂಗ್ ಆಗುತ್ತಿದ್ದರಿಂದ ಯು ಕಂಟಿನ್ಯೂ ಎಂದು ಡ್ಯಾನ್ಸ್ ಮಾಡುವವರಿಗೆ ಹೇಳಿ ಕಾಲ್ ಪಿಕ್ ಮಾಡಿದನು. ಹಲೋ ನಿತ್ಯಾ, ಹೇಳು. ಆಗ್ಲಿಂದ ಕಾಲ್ ಮಾಡ್ತಾನೇ ಇದ್ದೀನಿ, ಯಾಕೆ ಪಿಕ್ ಮಾಡ್ತಿಲ್ಲ? ಮೂವಿಗೆ ಟೈಮ್ ಆಗ್ತಿದೆ, ಸ್ಟಾರ್ಟ್ ಆದ ಇಲ್ವಾ ಎಂದು ಕೇಳಿದಳು. ಶಿಟ್, ಮೂವಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ ಅಲ್ವಾ? ಇಲ್ಲ ನಿತ್ಯ, ನನಗೆ ಸ್ವಲ್ಪ ಟೈಮ್ ಹಿಡಿಯುವ ಥರ ಇದೆ. ಹೋಗೋ, 2 ದಿನಗಳಿಂದ ಇದೇ ರೀತಿ ಏನೋ ಒಂದು ಹೇಳ್ತಿದ್ಯಾ. ಜಾಹ್ನವಿ ಕೂಡ ಅವಳ ಅಜ್ಜಿಯ ಮನೆಗೆ ಹೋಗಿ ನನಗೆ ಕೈ ಕೊಟ್ಟಳು. ಟಿಕೆಟ್ಸ್ ಕೂಡ ಬುಕ್ ಮಾಡಿದ್ದೀನಿ. ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಇವತ್ತು ನನ್ನನ್ನು ಮೂವಿಗೆ ಕರೆದುಕೊಂಡು ಹೋಗಲೇಬೇಕು, ಇಲ್ಲದಿದ್ದರೆ ನಿನ್ನ ಜೊತೆ ಮಾತನಾಡುವುದಿಲ್ಲ ಎಂದಳು ಮುನಿಸಿಕೊಂಡಂತೆ. ಈಗ ಏನು ಮಾಡುವುದು ಎಂದು ಕೆಲವು ಕ್ಷಣಗಳ ಕಾಲ ಯೋಚನೆ ಮಾಡಿ, ಸರಿ, ಈಗ ನಿನ್ನನ್ನು ಮೂವಿಗೆ ಕರ್ಕೊಂಡೋಗ್ಬೇಕು ಅಷ್ಟೇ ಅಲ್ವಾ?
ನಾನು 1 ಮಿನಿಟ್ನಲ್ಲಿ ಕಾಲ್ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿ ಆಕಾಶ್ ನಂಬರ್ಗೆ ಡಯಲ್ ಮಾಡಿದನು. ಹಲೋ ರಿತ್ವಿಕ್, ಹೌ ಆರ್ ಯು? ಗುಡ್. ನೀನು ಒಂದು ಫೇವರ್ ಮಾಡಬೇಕು ಆಕಾಶ್. ಏನು ಮಾಡಬೇಕು ಅಂತ ಹೇಳು, ತಕ್ಷಣ ಮಾಡಿಬಿಡ್ತೀನಿ ಎಂದನು ಆಕಾಶ್ ನಗುತ್ತಾ. ನಿತ್ಯಳನ್ನ ಮೂವಿಗೆ ಕರೆದುಕೊಂಡು ಹೋಗ್ಬೇಕು ಎಂದು ರಿತ್ವಿಕ್ ಕೇಳಿದ ತಕ್ಷಣ ವಾಟ್, ಮೂವಿಗಾ ಎಂದು ಕೇಳಿದನು ಸಂಶಯದಿಂದ. ಹಾಂ ಹೌದು, ಕಾಲೇಜ್ ಇಲ್ಲ ಅಲ್ವಾ, ಮನೆಯಲ್ಲೇ ಕಟ್ಟಾಗ್ತಿದ್ದೀರಾ, ಬೋರ್ ಹೊಡಿತಿದೆ ಎಂದು ತುಂಬ ಫೀಲ್ ಆಗ್ತಿದ್ದಾಳೆ. ಟಿಕೆಟ್ ಬುಕ್ ಮಾಡಿ ನನಗೋಸ್ಕರ ಕಾಯುತ್ತಿದ್ದಾಳೆ. ನನಗೇನೋ ಲೇಟ್ ಆಗುವ ಥರ ಇದೆ. ನೀನು ಫ್ರೀಯಾಗಿ ಇದ್ರೆ ಅವಳನ್ನು ಕರ್ಕೊಂಡೋಗ್ತೀಯಾ ಎಂದು ಕೇಳಿದನು. ಶ್ಯೂರ್, ತಪ್ಪದೆ ಕರ್ಕೊಂಡೋಗ್ತೀನಿ, ಈಗಲೇ ಆಫೀಸ್ ಮುಗಿಯಿತು ಎಂದನು. ಥ್ಯಾಂಕ್ಸ್, ಮನೆಗೆ ಹೋಗಿ ಪಿಕ್ ಮಾಡಿಕೊ, ಅವಳಿಗೆ ಕಾಲ್ ಮಾಡಿ ಹೇಳ್ತೀನಿ ಎಂದು ರಿತ್ವಿಕ್ ಹೇಳಿದ್ದರಿಂದ ಓಕೆ ರಿತ್ವಿಕ್ ಬಾಯ್ ಎಂದು ಕಾಲ್ ಕಟ್ ಮಾಡಿದನು ಆಕಾಶ್. ಹಿಂದೆಯೇ ನಿತ್ಯಾಗೆ ಕಾಲ್ ಮಾಡಿದನು ರಿತ್ವಿಕ್. ನಿತ್ಯ, ಆಕಾಶ್ಗೆ ಹೇಳಿದ್ದೀನಿ ನಿನ್ನನ್ನು ಕರೆದುಕೊಂಡು ಹೋಗುತ್ತಾನೆ ಎಂದು ಹೇಳಿದ ತಕ್ಷಣ ನಿತ್ಯ ಮುಖ ಸಂತೋಷದಿಂದ ಹೊಳೆಯಿತು. ಈಗ ಯಾಪಿನಾ ಎಂದು ಕೇಳಿದನು. ನಿತ್ಯ ಸಂತೋಷವನ್ನು ಬಚ್ಚಿಟ್ಟುಕೊಳ್ಳುತ್ತಾ, ಅವನ ಜೊತೆ ಹೋಗುವುದು ನನಗೇನೂ ಇಷ್ಟ ಇಲ್ಲ, ಆದರೆ ಏನ್ ಮಾಡುವುದು, ತಪ್ಪದು ಅಲ್ವಾ, ಸರಿ ಬಿಡು ಎಂದಳು. ಸರಿ, ಆಕಾಶ್ ತಲೆ ತಿನ್ಬೇಡ, ಬುದ್ಧಿವಂತಳಾಗಿ ಇರು, ಬಾಯ್ ಎಂದು ನಗುತ್ತಾ ಹೇಳಿ ಕಾಲ್ ಕಟ್ ಮಾಡಿದನು ರಿತ್ವಿಕ್. ಆಕಾಶ್ ಜೊತೆ ಫಸ್ಟ್ ಟೈಮ್ ಮೂವಿಗೆ, ಸೋ ಎಕ್ಸೈಟೆಡ್, ಚೆನ್ನಾಗೇ ಇದ್ದೀನಲ್ವಾ ಎಂದು ತನ್ನನ್ನು ತಾನು ನೋಡಿಕೊಂಡಳು. ನಿನಗೇನೆ ಸೂಪರ್ ಕ್ಯೂಟ್ ಆಗಿ ಇದ್ದೀಯ ಎಂದು ಕೆನ್ನೆಯನ್ನ ಕೈಯಿಂದ ಮುಟ್ಟಿ ಮುತ್ತು ಇಟ್ಟುಕೊಂಡು ಸಂಭ್ರಮಪಟ್ಟಳು. ಸ್ವಲ್ಪ ಸಮಯದ ನಂತರ ಆಕಾಶ್ನಿಂದ ಫೋನ್ ಬಂದಿದ್ದರಿಂದ ಸಂತೋಷದಿಂದ ಹೊರಗಡೆಗೆ ಓಡಿದಳು. ಬೈಕ್ ಮೇಲೆ ಗಾಗುಲ್ಸ್ ಇಟ್ಟುಕೊಂಡು ಸ್ಟೈಲ್ ಆಗಿ ಕುಳಿತುಕೊಂಡಿರುವ ಆಕಾಶ್ನನ್ನು ನೋಡಿ ನಗುವನ್ನು ಮರೆ ಮಾಡಿ ಮುಖವನ್ನು ಸೀರಿಯಸ್ ಆಗಿ ಇಟ್ಟುಕೊಂಡು ಹೋದಳು. ಬ್ಲೂ ಕಲರ್ ಜೀನ್ಸ್, ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕಿಕೊಂಡು ಕೂದಲು ಫ್ರೀಯಾಗಿ ಬಿಟ್ಟು ಸಿಂಪಲ್ ಮೇಕಪ್ನೊಂದಿಗೆ ಇರುವ ಅವಳನ್ನು ಓರೆಯಾಗಿ ನೋಡುತ್ತಿದ್ದಾನೆ ಆಕಾಶ್. ಅವನನ್ನು ನೋಡುತ್ತಲೇ ಬೈಕ್ ಹತ್ತಿ 2 ಕಡೆ ಕಾಲುಗಳು ಹಾಕಿ ಕುಳಿತುಕೊಂಡು ಇನ್ನ ಹೊರಡಬಹುದು ಎಂದಳು. ಆಕಾಶ್ ಸಡನ್ ಆಗಿ ಬೈಕ್ ಸ್ಟಾರ್ಟ್ ಮಾಡುವಷ್ಟರಲ್ಲಿ ನಿತ್ಯ ಮುಂದಕ್ಕೆ ಬಾಗಿ ಆಕಾಶ್ಗೆ ಅಂಟಿಕೊಂಡು ಬಿಟ್ಟಳು. ಇಬ್ಬರೂ ಒಂದು ಕ್ಷಣ ಶಾಕಿಂಗ್ ಆಗಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ನಿತ್ಯ ಗಾಬರಿಯಿಂದ ಹಿಂದಕ್ಕೆ ಜರುಗಿದಳು. ಆಕಾಶ್ ತನ್ನಲ್ಲಿ ತಾನೇ ಮುಗುಳ್ನಗುವುದು ನೋಡಿ ಈಡಿಯಟ್ ಎಂದು ಅವನ ಬೆನ್ನಿನ ಮೇಲೆ 2 ಏಟುಗಳು ಹಾಕಿದಳು ನಿತ್ಯ. ನೀನು ಸರಿಯಾಗಿ ಕುಳಿತುಕೊಳ್ಳದೆ ನನ್ನನ್ನು ಒಡೆಯುತ್ತೀಯಾ ಏನು? ಈಗಲಾದರೂ ಸರಿಯಾಗಿ ಹಿಡಿದುಕೋ, ಇಲ್ಲದಿದ್ದರೆ ನನ್ನ ಸ್ಪೀಡಿಗೆ ಕೆಳಗಡೆಗೆ ಬಿದ್ದು ರೋಡಿಗೆ ಹಪ್ಪಳ ಥರ ಅಂಟಿಕೊಂಡು ಬಿಡ್ತೀಯ ಎಂದನು ನಗುತ್ತಾ. ಈಡಿಯಟ್ ಎಂದು ಆಕಾಶ್ ಸೊಂಟವನ್ನು ಗಿಚ್ಚಿದಳು. ರಾಕ್ಷಸಿ, ಹುಚ್ಚುಚ್ಚಾಗಿ ಬಿಹೇವ್ ಮಾಡದೆ ಸರಿಯಾಗಿ ಕುಳಿತುಕೋ ಎಂದಿದ್ದರಿಂದ ತಪ್ಪದೆ ಕುಳಿತುಕೊಳ್ಳುತ್ತೇನೆ ಎನ್ನುತ್ತಾ ಆಕಾಶ್ ಸುತ್ತಲೂ ಕೈಗಳು ಹಾಕಿ ಅವನನ್ನು ಹಪ್ಪಿಕೊಂಡು ಕುಳಿತುಕೊಂಡಳು. ಏನ್ ಮಾಡ್ತಿದೀಯೇ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಎಂದನು. ಮಾಡಲ್ಲ, ಏನ್ ಮಾಡ್ತೀಯೋ ಮಾಡ್ಕೋ ಎಂದಳು ಇನ್ನೂ ಹತ್ತಿರಕ್ಕೆ ಜರುಗುತ್ತಾ. ಆಕಾಶ್ ಇನ್ನೇನು ಮಾಡಲಾಗದೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಡ್ರೈವ್ ಮಾಡುತ್ತಿದ್ದಾನೆ. ತಣ್ಣನೆಯ ವಾತಾವರಣದಲ್ಲಿ ಆ ಸಾಮೀಪ್ಯ ಇಬ್ಬರಲ್ಲೂ ಏನೋ ಹೊಸ ಫೀಲಿಂಗ್, ಮನಸ್ಸಿಗೆ ಹಾಯಾಗಿ ಅನಿಸುತ್ತಿದೆ. ಸ್ವಲ್ಪ ಸಮಯದ ನಂತರ ಏನೋ ಒಂಥರ ಅನ್ನಿಸಿ ದೂರ ಸರಿದು ಕುಳಿತುಕೊಂಡಳು. ಥಿಯೇಟರ್ಗೆ ರೀಚ್ ಆಗುವ ತನಕ ಇಬ್ಬರ ಮಧ್ಯೆ ಮೌನ ಆವರಿಸಿತ್ತು. ಥಿಯೇಟರ್ ಒಳಕ್ಕೆ ಹೋಗಿ ಚೇರುಗಳಲ್ಲಿ ಕುಳಿತುಕೊಂಡಿದ್ದಾರೆ. ಹಾಲಿವುಡ್ ಹಾರರ್ ಮೂವಿ ಶುರುವಾಯಿತು. ಆಸಕ್ತಿಯಾಗಿ ಮೂವಿ ನೋಡುತ್ತಿದ್ದಾರೆ ಇಬ್ಬರು. ಸಡನ್ ಆಗಿ ದೆವ್ವದ ಸೀನ್ ಬರುವಷ್ಟರಲ್ಲಿ ಭಯ ಬಿದ್ದು ಆಕಾಶ್ ಕೈ ಹಿಡಿದುಕೊಂಡು ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡಳು ನಿತ್ಯ. ಆಕಾಶ್ ಅವಳನ್ನು ನೋಡಿ ಮನದಲ್ಲೇ ನಗುತ್ತಾ, ಅಷ್ಟು ಭಯ ಇರುವವಳು ಹಾರರ್ ಮೂವಿಗೆ ಯಾಕೆ ಬಂದೆ? ಒಳ್ಳೆ ಫೀಲ್ ಗುಡ್ ಮೂವಿ ನೋಡಬಹುದಲ್ವಾ ಎಂದನು. ಕಣ್ಣುಗಳು ತೆರೆದು ಅವನ ಕಡೆ ನೋಡಿದಳು. ಲವ್ ಸ್ಟೋರಿಗಳು, ರೊಮ್ಯಾಂಟಿಕ್ ಸ್ಟೋರಿಗಳಿಗಿಂತ ಹಾರರ್ ಮೂವೀಸ್ ತುಂಬ ಥ್ರಿಲ್ಲಿಂಗ್ ಆಗಿ ಇರ್ತಾವೆ ಎಂದಳು ನಿತ್ಯ. ಅಷ್ಟೇ ಬಿಡು, ನೀನು ಕೂಡ ದೆವ್ವದ ಜಾತಿಗೆ ಸೇರಿದವಳೆ ಅಲ್ವಾ, ಅದಕ್ಕೆ ದೆವ್ವಗಳ ಮೂವೀಸ್ ತುಂಬ ಚೆನ್ನಾಗಿ ಇಷ್ಟವಾಗುತ್ತವೆ ಎಂದನು ವ್ಯಂಗ್ಯವಾಗಿ. ನನ್ನನ್ನೇ ದೆವ್ವ ಅಂತೀಯಾ ಎಂದು ಕೋಪದಿಂದ ಅಕ್ಷಯ್ ತಲೆಗೆ ಒಂದು ಕೊಟ್ಟಳು. ರಾಕ್ಷಸಿ, ನನ್ನನ್ನೇ ಹೊಡಿತೀಯಾ? ಥಿಯೇಟರ್ ಆಗಿರುವುದಕ್ಕೆ ಬದುಕಿ ಹೋದೆ, ಇಲ್ಲದಿದ್ದರೆ ನಾನೇನು ಅಂತ ತೋರಿಸ್ತಿದ್ದೆ ಎಂದನು ಒಡೆದ ಜಾಗದಲ್ಲಿ ಉಜ್ಜಿಕೊಳ್ಳುತ್ತಾ. ಅಚ್ಚಾ, ಏನ್ ಮಾಡ್ತೀಯಾ ಎಂದಳು ಅವನ ಕಡೆ ನೋಡುತ್ತಾ. ತುಂಟನಾಗಿ ಬೀರುತ್ತಿರುವ
ಅವಳ ತುಟಿಗಳ ಮೇಲೆ ಅವನ ನೋಟ ನಿಂತು ಬಿಟ್ಟಿತು. ಇಬ್ಬರೂ ಕೆಲವು ಕ್ಷಣಗಳ ಕಾಲ ಒಬ್ಬರ ನೋಟದಲ್ಲಿ ಮತ್ತೊಬ್ಬರು ಬಂದಿಯಾದರು. ಮೊದಲಿಗೆ ಎಚ್ಚೆತ್ತ ಆಕಾಶ್ ನೋಟ ತಿರುಗಿಸಿಕೊಂಡು, ಹೇಳುವುದಿಲ್ಲ, ಮಾಡಿ ತೋರಿಸ್ತೀನಿ, ಮೂವಿ ನೋಡು, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಂದನು. ನಿತ್ಯ ತನ್ನಲ್ಲಿ ತಾನೇ ಮುಗುಳ್ನಕ್ಕು ಆಕಾಶ್ ಕೈ ಬಿಡದೆ ಹಾಗೆಯೇ ಮೂವಿ ನೋಡುತ್ತಿದ್ದರೆ ಆಕಾಶ್ ಮುಗುಳ್ನಗುತ್ತಾ ಮೂವಿ ನೋಡುವುದರಲ್ಲಿ ಮಗ್ನನಾದನು. ದಿವ್ಯಾ ಇರುವ ಹೋಟೆಲ್ ರೆಸ್ಟೋರೆಂಟ್ನಲ್ಲಿ ಮೀಟ್ ಆದರು ಸೂರಜ್ ದಿವ್ಯಾ. ಸಿದ್ಧಾರ್ಥ್ ಸಾಕ್ಷಿ ಡೈವರ್ಸ್ ಕ್ಯಾನ್ಸಲ್ ಮಾಡಿಕೊಂಡರೆಂದು ದಿವ್ಯಾ ಹೇಳಿದ್ದು ಕೇಳಿ ಒಮ್ಮೆಲೆ ಶಾಕ್ ಆದನು ಸೂರಜ್. ಹಾಗೆ ಹೇಗೆ ನಡೆಯಿತು? ನಾವು ಪಕ್ಕಾ ಪ್ಲಾನ್ ಮಾಡಿದ್ವಲ್ವಾ ಎಂದು ಕೇಳಿದನು ಸೂರಜ್. ಆ ಸಾಕ್ಷಿನೇ ಹೇಳಿರುತ್ತಾಳೆ ಸೂರಜ್, ಎಲ್ಲ ಆಗೋಯ್ತು. ಇನ್ನ ನಾನು ಯಾವತ್ತಿಗೂ ಸಿದ್ಧಾರ್ಥ್ಗೆ ಹತ್ತಿರವಾಗಲು ಆಗುವುದಿಲ್ಲ ಎಂದು ಅಳುತ್ತಿದ್ದಾಳೆ ದಿವ್ಯಾ. ಸಿದ್ಧಾರ್ಥ್, ನಿನ್ನನ್ನು ನಿನ್ನ ಹೆಂಡತಿಯನ್ನು ದೂರ ಮಾಡಿ ಆನಂತರ ನಿನ್ನ ಹೆಂಡತಿಯನ್ನು ನನ್ನವಳನ್ನಾಗಿ ಮಾಡಿಕೊಂಡು ನಿನಗೆ ನಿನ್ನ ಬಾಮೈದನಿಗೆ ಚುಕ್ಕೆಗಳು ತೋರಿಸಬೇಕು ಅಂತ ಅಂದುಕೊಂಡೆ. ಶಿಟ್, ನನ್ನ ಪ್ಲಾನ್ ಫುಲ್ ತಲೆಕೆಳಗಾಗಿ ಹೋಯಿತು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸೋಲಿನಿಂದ ಅವನ ಹೃದಯ ದಗದಗ ಎಂದು ಸುಡುತ್ತಿದ್ದರೆ ಹಲ್ಲು ಕಡಿಯುತ್ತಾ ಬಿಗಿಯಾಗಿ ಮುಷ್ಟಿ ಕಟ್ಟಿ ಆಲೋಚಿಸುತ್ತಿದ್ದಾನೆ. ದಿವ್ಯಾ ಕಣ್ಣೀರು ಒರೆಸಿಕೊಂಡು, ಥ್ಯಾಂಕ್ಸ್ ಸೂರಜ್, ನನಗೆ ಇಲ್ಲಿಯ ತನಕ ಹೆಲ್ಪ್ ಮಾಡಿದ್ದಕ್ಕೆ. ನನ್ನ ಲೈಫ್ ಫುಲ್ ಸಿದ್ಧಾರ್ಥ್ ನೆನಪುಗಳಲ್ಲೇ ಬದುಕು ಬಿಡ್ತೀನಿ ಎಂದು ಮೇಲಕ್ಕೆ ಹೆದ್ದೇಳುತ್ತಿರುವ ದಿವ್ಯಾ ಕೈ ಹಿಡಿದುಕೊಂಡು ತಡೆದನು ಸೂರಜ್. ಅನುಮಾನದಿಂದ ಅವನ ಕಡೆ ನೋಡಿದಳು. ಸಿದ್ಧಾರ್ಥ್ನನ್ನ ಅಷ್ಟು ಈಸಿಯಾಗಿ ಬಿಟ್ಟು ಕೊಡ್ತೀಯಾ ದಿವ್ಯಾ? ನಿನಗೆ ಅವನ ಮೇಲೆ ಇರುವ ಪ್ರೀತಿ ಇಷ್ಟೇನಾ ಎಂದು ಸೂರಜ್ ಹೇಳಿದ್ದರಿಂದ ಇನ್ನೇನು ಮಾಡಲಿ ಸೂರಜ್ ಎಂದು ಚೇರಿನ ಮೇಲೆ ಕುಸಿದು ಕುಳಿತಳು ದಿವ್ಯಾ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.